ಅಲ್ಲಿ ಎದುರುಗಡೆ ಪೋಲ್ ಇದೆ, ನೀವು ಈ ಕಡೆ ಬನ್ನಿ ಅಂತ ಹೇಳ್ತಾನೆ ಇದ್ದೀನಿ ಅವ್ರಿಗೆ. ಬಡ್ ಅಂತ ಒಂದು ಸೌಂಡ್ ಬಂತು ಅಷ್ಟೇ. ನೋಡಿದ್ರೆ ಕೈ ಇಲ್ಲ. ನನಗೆ ಗ್ಲಾಸ್ ಪೀಸಸ್ ಹೊಡಿತು. ನಾನು ಆಯಿತು, ಇನ್ನು ನಿನ್ನ ಮುಗೀತು ಆ್ಯಕ್ಟಿಂಗ್ ಕ್ಯಾರಿಯರು, ಎಲ್ಲ ಚಿಂದಿ ಆಯಿತು ಅಂದ್ಕೊಂಡು ಕೂಲಿಂಗ್ ಗ್ಲಾಸ್ ಹಾಕಿದ್ದೆ ಸದ್ಯ ದೇವ್ರದೇ ದಿನ. ಅಂದರೆ ಕಣ್ಣುಗಳಿಗೆ ಗುಡ್ಡೆ ಎಲ್ಲ ಚಿತ್ರಣ ಇರೋಲ್ಲ. ಕೊಡ್ಕೊಂಡು ಹಿಂಗೆ ನೋಡಿದ್ರೆ ಅಂತ ಕಿರ್ಚ್ತಾರೆ, ಕೈಯಾಗಿ. ಅವ್ರಿಗೊಂದೇ ಮಾತಾಡಿದೆ, ಇವತ್ತಿನವರೆಗೂ ನಿಮಗೆ 2 ಕೈ ಇತ್ತು, ಇನ್ನು ಮೇಲೆ ನಿಮಗೆ 3 ಕೈ ಇರುತ್ತೆ. ಹಾಫ್ ಆಫ್ ಮೈ ಲೈಫ್ ಹ್ಯಾವ್ ಸ್ಪೆಂಟ್ ಇನ್ ಮೈ ಕೆಲಸದವ್ರು ಬರ್ತಿದ್ದಾರೆ, ಪಾತ್ರೆನೂ ತೊಳೆದಿದ್ದೀನಿ, ಕಸಾನು ಗುಡಿಸಿದ್ದೀನಿ. ಅಂಬರೀಷ್ ಅವ್ರು ಇರ್ಬೋದು, ಸುದೀಪ್ ಅವ್ರು ಇರ್ಬೋದು, ದರ್ಶನ್ ಇರ್ಬೋದು, ಕೇಳ್ತಾರೆ ಸಿಗ್ತಾ ವಾಂಟ್ ಆಂಟೀಸ್ ಚಿಲ್ಲಿ ಚಿಕನ್. ಅದು 100 ಸಾರಿ ಕೇಳೋದು ಅಂದರೆ ಒಂದು 5 ಸಾರಿ ಬರೆಯೋದು. ನಾನು ಕುಂತ್ಕೊಂಡು ಬರ್ದು ಎಷ್ಟಂದರೆ ಮಲಗುವಾಗ ನಾನು ದಿಂಬತ್ರ ಇಟ್ಕೊಂಡಿರ್ತೀನಿ, ಹಾಡ್ತಾ ಇರ್ತೀನಿ ಮನಸ್ಸು ನೈಟಲ್ಲಿ. ಅದೇನಾದ್ರು ಲಿರಿಕ್ಸ್ ಇದಾಗ ಹೋದರೆ ದಿಕ್ಕಂತ ತೆಗೆದುಬಿಟ್ಟು ಆ ಲಿರಿಕ್ಸ್ ನೋಡಿ ಬಂದೆ. ನಮ್ಮ ಶ್ರೀಮಂತನ ಕರೆಕ್ಟಾಗಿದೆ, ಅದು ಕರೆಕ್ಟಾಗಿದೆ ಟ್ಯೂನ್ ಕರೆಕ್ಟಾಗಿದೆ. ಹಾಡಿನ ನಶೆ ಆವಾಗ ಒಂದು ಹಾಡೋದು ಒಂದು ಲೈನ್ ಜ್ಞಾಪಕ ಬರುತ್ತೆ. ಎಲ್ಲ ಕೇಳಲಿ ಎಂದು ನಾನು ಹಾಡುವುದಿಲ್ಲ, ಹಾಡುವುದು ಅನಿವಾರ್ಯ ಕರ್ಮ ನನಗೆ. ಯಾರು ಕಿವಿ ಮುಚ್ಚಿದರು ನನಗಿಲ್ಲ ಚಿಂತೆ. ಹಾಡೋದು ಭಕ್ತಿಗೀತೆ, ಭಾವಗೀತೆ, ಎಲ್ಲ ಭಕ್ತಿಗೀತೆ, ಭಾವಗೀತೆ, ಬೇಕಾದ್ರೆ ಜನಪದ ಗೀತೆ, ಕ್ಯಾಬ್ರೆ ಕೇಳ್ತೀರ, ದೂರದಿಂದ ಬಂದಂಥ ಸುಂದರ ಗಜಾಣ ಬೇಕಾ, ಜೋಕಿ ನಾನು ಅಲ್ಲಿಯ ಮಿಂಚು, ಕಣ್ಣು ಕತ್ತಿಯ ಅಂಚು. ಬೇಕಾ ಸಾಹಿತ್ಯಕ್ಕೆ ನಾವು ಹೇಳಿದೆ ಪ್ರತಿಭೆಗೆ ಇದಿಲ್ಲ ಅಂತ ಹೇಳ್ತಾರೆ, ಮತ್ಸರ ಇಲ್ಲ ಅಂತ ಹೇಳಿ. ಇವರು ಕಿರಿಕ್ ಅಂತ ಯಾರು ಹೆಸರು ಇಟ್ಟರು? ನಾನೇನೋ ರೇಪ್ ಮಾಡಿದ್ದೀನಿ, ಜನ ನೋಡಿದ್ದಾರೆ, ಓಕೆ ನನಗೆ ಹೇಳ್ಬೋದು, ಒಬ್ಬ ಇವನು ವಿಲನ್ನು, ದುಷ್ಟ, ಬ್ಯಾಡ್ ಮ್ಯಾನ್ ಅಂತೇಳಿ. ಪಾಪ ಇವರು ಕಿರಿಕ್ ಅಂತ ಯಾರು ಇಟ್ಟರು ಅಂತೇಳಿ ನಾನು ಅನ್ಕೊತಾ ಇದ್ದೆ. ಅದು ನೋಡಿ ಇವಾಗ ಕೂಡಿ ಬಂತು, ನೋ ಈಚ್ ಅದರ್. ಸೊ ಇದು ಆಯ್ತು, ಮದುವೆ ಆಯಿತು, ಸಿನಿಮಾ ಜರ್ನಿ ಒಂದು ಕಡೆ ನಡೀತಾ ಇತ್ತು. ಸೊ ನಿಮ್ಮ ಜೀವನದಲ್ಲಿ ಬಹಳ ಒಂದು ಕೆಟ್ಟ ಘಟನೆ ಒಂದು ಹಂತದಲ್ಲಿ ನಡೆಯುತ್ತೆ. ಅವಾಗ ಇನ್ನೂ ಧರ್ಮಂಗೆ 4-5 ವರ್ಷ ಇಲ್ಲ, ಇನ್ನೂ ಕಮ್ಮಿನಾ? 4 ವರ್ಷ, 4-5 ವರ್ಷ, 7 ವರ್ಷ ಮಗಳು ತಿರುಪತಿಗೆ ವೆಡ್ಡಿಂಗ್ ಆ್ಯನಿವರ್ಸರಿಗೆ ಅಂತ ಹೋಗ್ತೀರಿ. ಅಲ್ಲಿಂದ ವಾಪಸ್ ಬರಬೇಕಾದ್ರೆ ಒಂದು ದುರ್ಘಟನೆ ನಡೆಯುತ್ತೆ. ನಿಮ್ಮ ಶ್ರೀಮತಿಯವರ ಕೈಯನ್ನೇ ಕಟ್ ಮಾಡಬೇಕಾದ್ರೆ ಬಲಗೈ ಅಲ್ಲೇ ಬಿದ್ದೋಯ್ತು. ಅದಾದಮೇಲೆ ಮನೆಯ ಮೇಲಿನ ಜವಾಬ್ದಾರಿ ನಿಮಗೆ ಸಿಕ್ಕಾಬಿಡ ಜಾಸ್ತಿ ಆಗುತ್ತೆ. ಹೌದು. ವಾಟ್ ಎಕ್ಸಾಕ್ಟ್ಲಿ ಹ್ಯಾಪನ್ ದಟ್ ಇನ್ಸಿಡೆಂಟ್? ಟೈಮ್ ಲೈನ್ ಹೆಂಗಿತ್ತು ಸರ್? ನೀವು ಹೋಗಿದ್ದು ಯಾಕೆ? ಶೂಟಿಂಗ್ ಕ್ಯಾನ್ಸಲ್ ಆಯಿತು ಅಂತ ಗೊತ್ತಾಗಿದ್ದು ಹೆಂಗೆ? ಬಸ್ಸಲ್ಲಿ ಯಾಕೆ ಬಂದ್ರಿ ನೀವು? ಇದು ನಾನು ಕೃಷ್ಣಾನಿ ಕುಣಿದಾಗ ದ್ವಾರಕೀಶ್ ಅವ್ರ ಶೂಟಿಂಗು ಇದರಲ್ಲಿ ಕುದುರೆಮುಖದಲ್ಲಿ ನಡೀತಾ ಇತ್ತು. ಇದು ಕೆಳಗೂರು ಟಿ ಎಸ್ಟೇಟ್ ಅಂತ ಇದೆ, ಗೊತ್ತು. ಅಲ್ಲಿ ಯುಗಪುರುಷ ಶೂಟಿಂಗ್ ನಡೀತಾ ಇತ್ತು. ನಾನು ಅಲ್ಲೂ ಒಂದು ಪಾತ್ರ ಮಾಡಬೇಕಾಗಿತ್ತು. ಅಲ್ಲಿ ಅವ್ರ ಶೂಟಿಂಗ್ ನಡೀತಾ ಇತ್ತು. ಅಲ್ಲಿ ಮುಗಿಸ್ಕೊಂಡು ಅಲ್ಲಿ ಹೋಗೋ ಇದಿತ್ತು. ಕಾರಣಾಂತರದಿಂದ ಅಲ್ಲಿ ನಂದು ಶೂಟಿಂಗ್ ಆಗೋ ಚಾನ್ಸ್ ಇದಾಯಿತು. ಏನೋ ನೆಕ್ಸ್ಟ್ ಶೆಡ್ಯೂಲ್ ಮಾಡ್ಕೊಳ್ಳೋಣ ಅನ್ನೋ ಇದಕ್ಕೆ ಬಂತು. ರವಿಚಂದ್ರನ್ ಅವ್ರದ್ದು ಅದು ಯಾವ್ಯಾವುದು ಇದು ಮಾಡ್ತಾಯಿದ್ರು. ನಾನು ಅವ್ರಿಗೆ ಹೇಳ್ಬಿಟ್ಟು ಅವರಿಂದ ಡ್ರಾಪ್ ತೊಗೊಂಡೆ ಕುದುರೆಮುಖ ಡ್ರಾಪ್ ತೊಗೊಂಡ್ರೆ ಅಲ್ಲಿಂದ ಅವ್ರು ಖಾಲಿ ಮಾಡ್ಕೊಂಡು ಹೋಗಿದ್ರು. ಯಾಕೆ ಅಂದರೆ ವಿನೋದ್ ರಾಜ್ ಅವ್ರದ್ದು ಏನೋ ಸಮಸ್ಯೆ ಇತ್ತು, ಏನೋ ಅವ್ರಿಗೇನೋ ಮೈಗೆ ಹುಷಾರಿಲ್ಲ ಅಂತನೋ ಏನೋ ಆಗಿ ಪ್ಯಾಕಪ್ ಮಾಡಿಬಿಟ್ಟು ಹೊರಟೋಗಿದ್ರು. ಸರಿ, ನಾನು ಅಲ್ಲಿಂದ ವಾಪಸ್ ಬೆಂಗಳೂರಿಗೆ ಬಂದೆ. ಆವಾಗ ಒಂದು 2 ದಿವಸದಲ್ಲೇ ನಮ್ಮದು ವೆಡ್ಡಿಂಗ್ ಆ್ಯನಿವರ್ಸರಿ. ನಮ್ಮ ಮದುವೆ ಆಗಿದ್ದು ತಿರುಪತಿನಲ್ಲೇ, ಇಲ್ಲಿ ಗುರುರಾಜ್ ಕಲ್ಯಾಣ ಮಂಟಪ ಚೇಂಬರ್ ಪಕ್ಕದಲ್ಲಿದೆ, ಅಲ್ಲಿ ನಮ್ಮದು ರಿಸೆಪ್ಷನ್ ಆಗಿದ್ದು. ಸರಿ ಹೆಂಗೂ ಫ್ರೀ ಇದ್ದೇನೆ, ಇದಕ್ಕೆ ಹೋಗಿ ಬಂದ್ಬಿಡೋಣ, ತಿರುಪತಿಗೆ ಹೋಗಿ ಬಂದ್ಬಿಡೋಣ ಅಂತ ಹೊರಟ್ವಿ. ಪ್ರತಿ ಸಾರಿ ನಾವು ಕಾರ್ನಲ್ಲಿ ಹೋಗಿ ಬರ್ತಾಯಿದ್ದರು. ಅವಾಗ ನಾನು ನೈಟೆಲ್ಲ ಡ್ರೈವ್ ಮಾಡ್ಕೊಂಡು ನಾನು ಬಂದಿದ್ದೀನಿ ಅನ್ನೋ ಕಾರಣಕ್ಕೆ ಬೇಡ, ಇದು ಟೂರಿಸ್ಟ್ ಬಸ್ಸು ಅವರೇ ಎಲ್ಲ ದರ್ಶನ ಎಲ್ಲ ಅರೇಂಜ್ ಮಾಡಿ, ಅದು ಅಂತ ಡೆಕ್ಕನ್ ಕಾರ್ಪೊರೇಷನ್ ಅಂತ ಹೇಳಿ ಪ್ಯಾಕೇಜಲ್ಲಿ ಹೋದ್ವಿ. ಅಲ್ಲೆಲ್ಲ ದರ್ಶನ ಎಲ್ಲ ಮಾಡಿಕೊಂಡು ದರ್ಶನ ಎಲ್ಲ ಆಯಿತು. ಹಾಕ್ಕೊಂಡು ಬರಬೇಕಾದ್ರೆ ಒಂದು ಟರ್ನಿಂಗಲ್ಲಿ ಪಲ್ಮಿನರಿ ಘಾಟ್ ಸೆಕ್ಷನ್ ಅಂತ ಇದೆ. ಆ ಟರ್ನಿಂಗಲ್ಲಿ ಬಸ್ ಹಿಂಗೆ ಟರ್ನ್ ಹೋಗ್ತಾರೆ, ಆ ಲಾರಿ ಆ ಕಡೆಯಿಂದ ಸುಮ್ಮನೆ ಸ್ಕ್ರೇಪ್ ಮಾಡ್ಕೊಂಡು ಅಷ್ಟೇ. 30 ಜನದಲ್ಲಿ ಯಾರಿಗೊಬ್ಬರಿಗೂ, ನನಗೆ ಹಿಂದೆ ನಾನು ಅಲ್ಲಿ ಕುಂತಿದ್ದೆ, ಅವ್ರು ಕುಂತ ಸ್ಪಾಟಲ್ಲಿ. ಯೂಶ್ವಲಾಗಿ ಹಿಂಗೆ ಕಿಟಕಿ ಹೊರ್ಕೊಳ್ಳೋ ಅಭ್ಯಾಸ ಇರ್ತದೆ.
ಅವರು ಈ ಸಮ್ಮರ್ ಮಾರ್ಚ್ ತಿಂಗಳದು ಗಾಳಿ ಬರುತ್ತೆ. ಸಿಕ್ಕಾಪಟ್ಟೆ ಗಾಳಿ ಬೇಕು, ನೀವು ಈ ಕಡೆ ಬನ್ನಿ ಅಂದರು. ನಾನು ಆ ಕಡೆಯಿಂದ ಎದ್ದು ಈ ಕಡೆ ಕುಂತ್ಕೊಂಡು ಅಲ್ಲಿ ಎದುರುಗಡೆ ಪೋಲ್ ಇದೆ, ನೀವು ಈ ಕಡೆ ಬನ್ನಿ ಈ ಕಡೆ ಬನ್ನಿ ಅಂತ ಹೇಳ್ತಾನೆ ಇದ್ದೀನಿ ಅವ್ರಿಗೆ. ಬಡ್ ಅಂತ ಒಂದು ಸೌಂಡ್ ಬಂತು ಅಷ್ಟೇ. ನೋಡಿದ್ರೆ ಕೈ ಇಲ್ಲ. ನನಗೆ ಗ್ಲಾಸ್ ಪೀಸಸ್ ಹೊಡಿತು. ನಾನು ಆಯಿತು, ಇನ್ನು ನಿನ್ನ ಮುಗೀತು ಆ್ಯಕ್ಟಿಂಗ್ ಕ್ಯಾರಿಯರು ಎಲ್ಲ ಚಿಂದಿ ಆಯಿತು ಅಂದ್ಕೊಂಡು, ಇವ್ರಿಗಾಗಿದ್ದು ಗೊತ್ತಿಲ್ಲ ನನಗೆ. ನಾನು ಕೊಡ್ಕೊಂಡು ಕೂಲಿಂಗ್ ಗ್ಲಾಸ್ ಹಾಕಿದ್ದೆ ಸದ್ಯ ದೇವ್ರದಿಂದ, ಇಲ್ಲದ್ರೆ ಕಣ್ಣುಗಳಿಗೆ ಗುಡ್ಡೆ ಎಲ್ಲ ಚಿತ್ರಾನ್ನ ಆಗಿರೋದು. ನಾನು ಕೊಡ್ಕೊಂಡು ಹಿಂಗೆ ನೋಡಿದ್ರೆ ಅಂತ ಕಿರ್ಚ್ತಾರೆ, ಕೈಯೇ ಇಲ್ಲ. ಕಟ್ಟೆ ಆಗ್ಬಿಟ್ಟಿದೆ. ಕಟ್ಟ ಬಿದ್ದೋಯ್ತು ಹೊರಗಡೆ, ಬಸ್ಸಿಂದ ಹೊರಗಡೆ. ನಮ್ಮ ಅತ್ತೆ ಎಲ್ಲ ಹೋಗಿ ಹುಡುಕೊಂಡು ಅದನ್ನು ಬಟ್ಟೆನಲ್ಲಿ ತೊಗೊಂಡು ಬಂದು ನಾವು ಒಂದು ಟವಲ್ ಕೈಗೆ ಸುತ್ತಿ ಅಲ್ಲಿಂದ ಯಾರೋ, ಅದಕ್ಕೆ ನಾನು ಹೇಳೋದು, ಆಪತ್ತು ಬಂದವನೇ ಆಪತ್ಕಾದವನೇ ದೇವರು. ದೇವರಿದ್ದಾನೆ, ಒಂದು ಸೂಪರ್ ನ್ಯಾಚುರಲ್ ಪವರ್ ಎಲ್ಲೋ ಇದೆ. ಬಟ್ ಅವನು ಒಂದು ರೂಪದಲ್ಲಿ ಬರ್ತಾನೆ. ಹುಟ್ಟುವಾಗ ತಾಯಿ ರೂಪದಲ್ಲಿ ಇರ್ತಾನೆ, ಬೆಳೆಯುವಾಗ ಅಪ್ಪ ಅಮ್ಮನ ರೂಪದಲ್ಲಿ ಬೆಳೆಸ್ತಾನೆ, ಆಮೇಲೆ ಓದುವಾಗ ಗುರುಗಳ ರೂಪದಲ್ಲಿ ಇರ್ತಾನೆ. ನಾನು ಆ್ಯಕ್ಟ್ ಆದಮೇಲೆ ನನ್ನ ನಿರ್ದೇಶಕರು ನನಗೆ ದೇವರಾಗ್ತಾರೆ, ನನ್ನ ಅನ್ನ ಹಾಕೋ ಪ್ರೊಡ್ಯೂಸರ್ ನನಗೆ ದೇವರಾಗ್ತಾರೆ. ಇಷ್ಟೇ ಸತ್ಯ, ಜೀವನದ ಸತ್ಯ. ಒಂದು ನಂಬಿಕೆ, ಒಂದು ಇದು ಮನಸ್ಸಿಗೆ ಏನೋ ಇದು ತಿರುಪ್ತಿಗೆ ಹೋದರೆ ಒಳ್ಳೆಯದಾಗುತ್ತೆ, ಒಂದು ಕಾನ್ಫಿಡೆನ್ಸ್. ನಾವು ಸ್ಟುಡಿಯೋ ಶುರು ಮಾಡೋಕ್ಕೆ ಮುಂಚೆ ತಿರುಪ್ತಿನ ಹೋಗ್ಬಿಟ್ಟು ಆ ಚಾವಿನ ಇಟ್ಬಿಟ್ರೆ ತರಣಪ್ಪ ಅನ್ನೋ ಒಂದು ನಂಬಿಕೆ, ಅದರಿಂದ ಒಳ್ಳೆಯದಾಗುತ್ತೆ ಅನ್ನೋ. ಆದರೆ ಆ ಟೈಮ್ಗೆ ಜಾಗ ಕೊಟ್ಟವನೇ ದೇವರು. ಬನ್ನಿ ಕೀರ್ತಿ ಪರವಾಗಿಲ್ಲ, ಅದೇನೋ ಬಾಡಿಗೆ ಅಡ್ಜಸ್ಟ್ ಮಾಡಿ ನೀವು ಅಂತೇಳಿದ್ರೆ ಅವನೇ ದೇವರು. ನಾವೆಲ್ಲೋ ಕಷ್ಟದಲ್ಲಿರ್ತೀವಿ, ಏನೋ ಮಕ್ಕಳು ಫೀಸ್ ಕಟ್ಟಬೇಕು, ಇನ್ನೊಂದು ಯಾರೋ ಫ್ರೆಂಡ್ ಸಿಗ್ತಾನೆ, ಏನು ಸ್ವಲ್ಪ ಏನೋ ಒಂಥರ ಇದೆ ಮುಖ, ಇವತ್ತು ನಾರ್ಮಲ್ ಕೀರ್ತಿ ಥರ ಇಲ್ವಲ್ಲ, ಅದೇ ಗುರು ಅದೇನೋ ಫೀಸ್ ಕಟ್ಟಬೇಕಾದ್ರೆ ಎಷ್ಟು ಬೇಕಾಗಿತ್ತು, ಕೊಟ್ಟರೆ ಮನೆಗೆ ಹೋದ ಕೇಳ್ತಾರೆ, ಆಯಿತಾ ಏನಾದರೂ ಅಡ್ಜಸ್ಟ್ಮೆಂಟ್. ಅಯ್ಯೋ ಅವ್ನು ದೇವ್ರ ಥರ ಸಿಕ್ಕಿದ್ರು ಆ ರಾಜ, ಅವ್ನಿಗೆ ಹೇಳ್ದೆ ಇಮಿಡಿಯೇಟಾಗಿ ಎತ್ಕೊಟ್ಬಿಡಮ್ಮ, ಸದ್ಯ ನಾಳೆ ಮೊದಲೋಗಿ ಫೀಸ್ ಕಟ್ಟು ಬಂದ್ಬಿಟ್ಟು. ದೇವ್ರು ಇಸ್ದೆ, ಗಾಡ್ ಇಸ್ದೆ. ಏನು ರೀ ನಾನು ನೋಡ್ತಾ ಇದ್ದೀನಿ ಕೀರ್ತಿ, ನೀವು ಎಷ್ಟಿದು ಕೆಲಸ ಮಾಡಿ ಬನ್ನಿ, ಆಗಿದ್ದ ಅಲ್ಲಿ ಒಂದು ಬಡ್ಜೆಟ್ ಕೊಡಿ, ಒಂದು ಪಿಕ್ಚರ್ ಮಾಡೋಣ. ಈಸ್ ಮೈ ಗಾಡ್. ಕರೆಕ್ಟ್. ಹೋಗಿ ಸರ್ವಾಂತರ್ಯಾಮಿ, ನಿರೂಪಕಾರಿ, ನಿರಾಕಾರಿ. ಅವನು ನಿಧಾನಲ್ಲ, ಅವನು ಕಳಿಸ್ಕೊಡ್ತಾನೆ ಸರ್ ಎಲ್ರಿಗೂ. ನಿಮ್ಮ ಕಷ್ಟಕ್ಕೆ ಬರ್ತಾರೆ ಯಾರೋ ಒಬ್ಬರು, ಹುಟ್ಟಿಸಿದ ದೇವರು ಅಷ್ಟೇ. ಹುಲ್ಲು ಮೇಯ್ಸಲ್ಲ. ನಿಮಗೆ ಗೌರವವಾಗಿ ಬದುಕೋಕೆ ಏನೆಲ್ಲ ಬೇಕೋ ಅವನು ಕೊಡ್ತಾನೆ, ನಿಮ್ಮ ಮನೆಗೆ ಬರ್ತಿದ್ದಾನೆ. ಬಟ್ ನಿಮ್ಮ ಅನಿಸಿಕೆಗಳಿಗೆ, ನಿಮ್ಮ ಬೇಡಿಕೆಗಳಿಗೆ ವಾಂಟ್ಸ್ ಇದಾವಲ್ಲ, ನೀವು ಗೌರವವಾಗಿ ಬದುಕೋಕೆ ಏನು ಬೇಕಾದ್ರೆ ಕೊಟ್ಬಿಡ್ತಾನೆ. ಆ ವಾಂಟ್ಸ್ ಅವನ ಜವಾಬ್ದಾರ. ನೀಡ್ಸ್ ಕೊಡ್ತಾನೆ, ವಾಂಟ್ಸ್ ಕೊಡ. ಆ ವಾಂಟ್ಸನ್ನ ನಾವು ಹೆಗಲ ಮೇಲೆ ಏರ್ಕೊಂಡ್ರೆ ಪ್ರಾಬ್ಲಮ್ಗಳು ಶುರು. ಹೀಗಾಗಿ ಅವ್ರು ಒಂದೇ ಮಾತು ಹೇಳಿದ್ರು ಆ್ಯಕ್ಸಿಡೆಂಟ್ ಆದಾಗ, ಅಯ್ಯೋ ನಾನು ಬ್ಯೂಟಿಫುಲ್ ಗರ್ಲ್, ನನಗೆ ಹಿಂಗಾಗೋಯ್ತು, ನಾನು ಹೆಂಗೆ ಬದುಕಲಿ, ಅದೇ ಹೇಳಲಿಲ್ಲ ಅವರು. ಹೌ ಟು ಲುಕ್ ಆಫ್ಟರ್ ದ ಚಿಲ್ಡ್ರನ್, ಹೌ ಟು ಕುಕ್ ಅನ್ನೋರು. ಎಷ್ಟು ಕಷ್ಟ ಆಯ್ತು ಸರ್ ಆಮೇಲೆ? ಇಲ್ಲ ವೆರಿ ನೆಕ್ಸ್ಟ್ ಡೇ ಹಾಸ್ಪಿಟ್ಲಲ್ಲಿ ನೋಡೋಕೆ ಬಂದರೆ ಇವ್ರು ನಗ್ತಾ ಮಾತಾಡ್ತಾಯಿದ್ರು, ಅಂಥ ಕಾನ್ಫಿಡೆನ್ಸ್. ಅವ್ರಿಗೊಂದೇ ಮಾತಾಡಿದೆ, ಇವತ್ತಿನವರೆಗೂ ನಿಮಗೆ 2 ಕೈ ಇತ್ತು, ಇನ್ನು ಮೇಲೆ ನಿಮಗೆ 3 ಕೈ ಇರುತ್ತೆ. ಹಾಫ್ ಆಫ್ ಮೈ ಲೈಫ್ ಹ್ಯಾವ್ ಸ್ಪೆಂಟ್ ಇನ್ ಮೈ. ಕೆಲಸದವ್ರು ಬರ್ತಿದ್ದಾರೆ, ಪಾತ್ರೆನೂ ತೊಳೆದಿದ್ದೀನಿ, ಕಸಾನು ಗುಡಿಸಿದ್ದೀನಿ. ಫಸ್ಟ್ ಅವ್ರಿಗೆ ಇದು ಮಾಡ್ತಾಯಿದ್ದೆ, ಇದು ಮಾಡಬೇಡ ಅದು ಮಾಡ, ನೋಡಿ ಇದು ಮಾಡಬೇಡ ಅದು ಮಾಡಬೇಡ ಅಂತ ಹೇಳಬೇಡಿ, ನನಗೇನು ಮಾಡೋಕ್ಕಾಗಲ್ವೋ ನಿಮ್ಮನ್ನು ಕರಿತೀನಿ, ಆವಾಗ ಬಂದು ಹೆಲ್ಪ್ ಮಾಡಿ. ಇವಾಗ ಏನೋ ಕಟಿಂಗ್ ಇರ್ತದೆ, ಅದು ಸ್ವಲ್ಪ ಕಷ್ಟ ಆಗ್ತದೆ. ಆವಾಗ ಏನಂದರೆ ಇದ್ದೀರಾ, ನಾನು ಅವಾಗ ಗಿಟಾರ್ ನುಡಿಸ್ತಿರ್ತಾನೋ, ಕೀಬೋರ್ಡ್ ನುಡಿಸ್ತಿರ್ತಾನೋ, ಇನ್ನೊಂದು ಮಾಡ್ತಿರ್ತೀನೋ, ಬಿಟ್ಟು ಬರಬೇಕು, ಬಂದುಬಿಟ್ಟು ಅವ್ರಿಗೆ ಅಟೆಂಡ್ ಮಾಡೋದು ಇವತ್ತಿನವರೆಗೂ. ಹೌದಾ? ಆಮೇಲೆ ಅವ್ರಿಗೆ ಧರ್ಮ ಇದ್ದರೆ ಕರಿಬೋದು, ಇಲ್ಲ ನನ್ನ ಮಗಳು ಸತ್ಯ ಇದ್ದರೂ ಕರಿಬೋದು, ಇಲ್ಲ ಕೆಲಸದವ್ರು ಕರಿಬೋದು. ಆಗಲ್ಲ ಅವ್ರಿಗೇನೋ ನಾನು ಮಾಡೋ ಸ್ಟೈಲೇ ಇಷ್ಟ. ನನ್ನ ಕಟ್ಟಿಂಗು, ನಾನು ಸೌತೆಕಾಯಿ ಎರಿಯೋದು, ಕ್ಯಾರೆಟ್ನ ಕಟ್ ಮಾಡೋದು, ಹಣ್ಣು ಕಟ್ ಮಾಡೋದು, ಪಪ್ಪಾಯ ಆಗಲಿ ಇನ್ನೊಂದಲ್ಲಿ ನಾನೇ ಮಾಡಬೇಕು. ಬಟ್ ನನಗೊಂದು ಸಾರಿ ಇರಿಟೇಟ್, ನಾನೇನೋ ಮಾಡ್ತಿರ್ತೀನಿ, ನಾನೇನೋ ಕಾನ್ಸಂಟ್ರೇಟ್ ಮಾಡಿ ಏನೋ ಮಾಡ್ತಿರ್ತೀನಿ ಇನ್ನೊಂದು ಸಲ. ಆಮೇಲೆ ಇವತ್ತಿನವರೆಗೂ ಕೀರ್ತಿ, ಯಾವತ್ತೋ ಏನೋ ಪಾರ್ಸಲ್ ತೊಗೊಂಡು ಹೊರಗಡೆಯಿಂದ ಬರ್ತೀವಲ್ವ, ಮನೆ ಬೀಗ ತೆಗಿಬೇಕು, ಆ ಪಾರ್ಸಲ್ ಹಿಡ್ಕೊಂಡು ನೀವು ಕೈ ಎಡಗೈನಲ್ಲಿ ತೆಗಿಯೋಕ್ಕೆ ಟ್ರೈ ಮಾಡಿದಾಗ ಅವಳು ಜ್ಞಾಪಕ ಬರ್ತಾಳೆ. 2 ಕೈ ನನಗೆ ಎಷ್ಟು ಕಷ್ಟ ಆಗ್ತಿದೆಯಲ್ಲ, ಹೌ ಶಿ ಕ್ಯಾನ್ ಮ್ಯಾನೇಜ್ ಆಲ್ ಇನ್ಕ್ಲೂಡಿಂಗ್ ಐರನಿಂಗ್ ಶಿ ವಿಲ್ ಡೂ. ಆಮೇಲೆ ಶಿ ಇಸ್ ಪ್ಯೂರ್ ವೆಜಿಟೇರಿಯನ್. ನಾನು ಮಕ್ಕಳು ನಾನ್ ವೆಜ್, ಏನು ಬೇಕಾದರೂ ಪ್ರೀತಿಯಿಂದ ಮಾಡ್ಕೊಡ್ತಾರೆ. ಅದೇನಂದರೆ 1 ನಿಮಿಷ ಬರ್ತೀರಾ, ಜಸ್ಟ್ ಸಿ ನೋ ಟೇಸ್ಟ್ ಅಂತ, ಟೇಸ್ಟ್ ನಾವು ನೋಡ್ಬೇಕು ಅಷ್ಟೇ. ಪರ್ಫೆಕ್ಟ್. ಅಂಬರೀಷ್ ಅವ್ರು ಇರ್ಬೋದು, ಸುದೀಪ್ ಅವ್ರು ಇರ್ಬೋದು, ದರ್ಶನ್ ಇರ್ಬೋದು, ಕೇಳ್ತಾರೆ ಸಿಗ್ತಾ ವಾಂಟ್ ಆಂಟೀಸ್ ಚಿಲ್ಲಿ ಚಿಕನ್. ಅದು ಅಂಬರೀಷ್ ಅವರು ಶೂಟಿಂಗ್ ಬಂದ ತಕ್ಷಣ ಕೇಳೋರು ಒಲವೆ ನೋಡುಗಟ್ಟೆ, ಕೀರ್ತಿ ಮನೆಯಿಂದ ತಿಂಡಿ ಬಂದಿದ್ದಾರಮ್ಮ,
ಹೌದು ಸರ್ ತಂದಿದ್ದಾರೆ ಅಥವಾ ಹೇಳಪ್ಪ ಆಯಮ್ಮನಿಗೆ ದೊಡ್ಡ ನಮಸ್ಕಾರ ಹೇಳಿದೆ ಅಂತ ಆ ಥರ ಇದನ್ನು ಅನ್ನಪೂರ್ಣೇಶ್ವರಿ ಚೆನ್ನಾಗಿ ಮಕ್ಕಳನ್ನ ಮ್ಯಾನೇಜ್ ಮಾಡೋಕ್ಕೆ ಸ್ವಲ್ಪ ಕಷ್ಟ ಇದೆ ಸರ್, ಯಾಕಂದ್ರೆ ಸಣ್ಣ ಮಕ್ಕಳು ಸಣ್ಣ ಮಕ್ಕಳು ಸ್ಕೂಲಿಂಗು ಏನಿಲ್ಲ ಅವ್ರಿಗೆ ಬಾಕಿದು ಏನೇನು ಇದು ಮಾಡಬೇಕೋ ಅದು ನಾನು ಮಾಡ್ತಾಯಿದ್ದೆ. ಇವರು ಊಟ ತಿಂಡಿ ಪ್ಯಾಕ್ ಮಾಡೋದು ಅವ್ರಿಗೆ ಇದು ಮಾಡೋದು ಇಲ್ಲ. ನಾನು ಅದೇ ಹೇಳ್ತೀನಲ್ಲ ಕೀರ್ತಿ, ನಾವೊಂದು ಕೆಲಸನ ಪ್ರೀತಿಸಿದಾಗ ಕಷ್ಟ ಅನಿಸೋದೇ ಇಲ್ಲ. ನಿಜ. ನಾನು ಧರ್ಮ ಎಲ್ಲ ಒಂದು ಸಾರಿ ತಿರುಪತಿ ಬೆಟ್ಟ ಹತ್ತಿದ್ವಿ ನಡ್ಕೊಂಡು. ನಾನು ಹೆಂಗಪ್ಪ ಅನ್ನಿಸ್ತಾಯಿತ್ತು ಆಗ ವಯಸ್ಸಲ್ಲಿ ಇಷ್ಟು ದೂರ ಇಷ್ಟು ಇದು ಏನಿಲ್ಲ. ಟಪ 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 ಅವನೊಂದು ಸ್ಪ್ರೈಟ್ ಇದು ಇಟ್ಕೊಂಡಿದ್ದ, ಕೂಲ್ ಡ್ರಿಂಕು ಬೇಕಾದಾಗ ಸುಮ್ಮನೆ 2 ಸಿಪ್ ಕುಡಿತಾ ಇದ್ದೆ, ಟಕ್ ಹತ್ಕೊಂಡು ಬರ್ತಾಯಿದ್ದೆ. ನೀವು ಪ್ರೀತಿಸಿದ್ರೆ ಯಾವುದೂ ಕಷ್ಟ ಆಗಲ್ಲ. ಮನೇಲಿ ಬಟ್ಟೆ ಒಗೆಯೋದು ಕಷ್ಟ ಆಗಲ್ಲ, ನೀವು ಅಡುಗೆ ಮನೆಯಲ್ಲಿ ತರಕಾರಿ ಹೆಚ್ಚಿಕೊಡೋದು ಕಷ್ಟ ಆಗಲ್ಲ. ಮುದ್ದೆ ಕುಂತ್ಕೊಂಡು ಮುದ್ದೆ ಮಾಡ್ತೀನಿ ನಾನು ನೀಟಾಗಿ. ಇವಾಗೆಲ್ಲರೂ ಸ್ಪೂನ್ ತೊಗೊಂಡೆ ತಿರುಗಿಸ್ತಾರೆ. ನಾನು ದೊಣ್ಣೆನಲ್ಲಿ ಮುದ್ದೆನ ನಮ್ಮ ಅಜ್ಜಿ ಅವರೆಲ್ಲ ಹೆಂಗೆ ಹೊಡಿತಾಯಿದ್ರು ಅದನ್ನು ಹೊಡೆಯೋದು ಅಂತ, ಗಂಟು ಹೊಡೆಯೋದು ಅಂತಾರೆ, ಅದನ್ನು ಮುದ್ದೆ ತಿರುವಿ ಗಂಟು ಹೊಡೆಯೋದು ಅದನ್ನು ನೀಟಾಗಿ ಮಾಡ್ತೀನಿ. ಇಟ್ ಈಸ್ ಪ್ಯಾಷನ್ ಅಷ್ಟೇ. ನೀವು ಹಾಡು ಕಲಿಬೇಕಂತ ಹೇಳಿದ್ರೆ ಪೂರ್ತಿ ಹಾಡು ಕಲಿಯೋದು ಬೇಕಾಗಿಲ್ಲ. ಫಸ್ಟು ಅದರದ್ದು ಟ್ಯೂನ್ ನಿಮ್ಮ ತಲೆಗೆ ಬಂದುಬಿಟ್ರೆ ಲಿರಿಕ್ಸ್ ಅರ್ಥ ಫಸ್ಟ್ ಪಲ್ಲವಿ, ನೆಕ್ಸ್ಟ್ ಚರಣ, ನೆಕ್ಸ್ಟ್ ಪಲ್ಲವಿ, ವೆರಿ ಈಸಿ. ಏನಾದರೂ ಒಂದು 10 ಸಾರಿ ಬರೆದು ಬಿಟ್ರೆ ಭಾಳ ಬೇಗ ಬರ್ತದೆ. 100 ಸಾರಿ ಕೇಳೋದು ಅಂದರೆ ಒಂದು 5 ಸಾರಿ ಬರೆಯೋದು. ನಾನು ಕುಂತ್ಕೊಂಡು ಬರ್ದು ಎಷ್ಟಂದರೆ ಮಲಗುವಾಗ ನಾನು ದಿಂಬತ್ರ ಇಟ್ಕೊಂಡಿರ್ತೀನಿ, ಹಾಡ್ತಾ ಇರ್ತೀನಿ ಮನಸ್ಸು ನೈಟಲ್ಲಿ. ಅದೇನಾದ್ರು ಲಿರಿಕ್ಸ್ ಇದಾಗ ಹೋದರೆ ತಕ್ಕಂತ ತೆಗೆದುಬಿಟ್ಟು ಆ ಲಿರಿಕ್ಸ್ ನೋಡಿ ಬಂದೆ ನಮ್ಮ ಶ್ರೀಮಂತನ ಕರೆಕ್ಟಾಗಿದೆ, ಅದು ಕರೆಕ್ಟಾಗಿದೆ ಟ್ಯೂನ್ ಕರೆಕ್ಟಾಗಿದೆ, ಸಾಕು ಮಲಗ್ತೀರಾ ಅಂದೋದು. ಇಟ್ಸ್ ಎ ಪ್ಯಾಷನ್ ಅಷ್ಟೇ. ಅದೆಲ್ಲ ಕಷ್ಟಗಳ ಜರ್ನಿಯಲ್ಲಿ ಎಲ್ಲ ಮುಗಿಸಿ ಇವತ್ತು ಒಂದು ಹಂತಕ್ಕೆ ಮಕ್ಕಳನ್ನೆಲ್ಲ ಸೆಟಲ್ ಮಾಡಿಸಿ ನೀವು ಆರಾಮಾಗಿ ಹಾಡು ಹೇಳ್ಕೊಂಡಿದ್ದೀರಿ. ಬಟ್ ನನಗೆ ಯಾವಾಗಲೂ ಅನ್ಸೋದು, ನೀವು ಸಿನಿಮಾದಲ್ಲಿ ವಿಲನ್ನು, ಬಟ್ ಮಕ್ಕಳ ಹೆಸರು ಸತ್ಯಧರ್ಮ. ಹೆಂಗಿಟ್ರಿ ಸರ್? ಆದರೆ ಏನಕ್ಕೆ? ರಾವಣ ಆಸ್ ಎ ವಿಲನ್. ಹೌದು, ರಾವಣ ಆಸ್ ಎ ವಿಲನ್. ಅವನಂಥ ಶಿವಭಕ್ತ ಬೇರೆ ಯಾರೂ ಇರಲಿಲ್ಲ. ಅವನನ್ನು ಮಹಾಬ್ರಾಹ್ಮಣ ಅಂತ ಕರೆಯೋದು. ಶಿವತಾಂಡವ ನೃತ್ಯ ಬರೆದವರೇ ಅವ್ರಿಗೆ. ಅವನು ಇದು ಹೇಳದೇ ಇರೋ ಶ್ಲೋಕ ಇಲ್ಲ, ಮಾಡದೇ ಇರೋ ಪೂಜೆ ಇಲ್ಲ. ಶಿವನಿಗೆ ಆಪ್ತ ಪುತ್ರ ಅವನು. ಗಣೇಶ ಕುಮಾರಸ್ವಾಮಿನ ಎಷ್ಟು ಪ್ರೀತಿಸಿದ್ರು ಮಾನಸಪುತ್ರ ಅಷ್ಟೇ, ಮಾನಸಪುತ್ರ ಅಷ್ಟೇ ಅವನನ್ನು ಪ್ರೀತಿಸಿದರು. ಹಾಗೆ ನಮ್ಮದು ವಿಲನ್ ಅಂದರೆ ಇಟ್ಸ್ ಲೈಕ್ ಎ ಮಷೀನ್. ಒಬ್ಬ ಕಲಾವಿದ ಅಂದರೆ ಇಟ್ಸ್ ಲೈಕ್ ಎ ಮಷೀನ್. ಡೈರೆಕ್ಟ್ ಬಂದು ಆ್ಯಕ್ಷನ್ ಅಂದ ತಕ್ಷಣ ಶುರು ಮಾಡ್ತಾ ಇರ್ತಾರೆ. ಕ್ರೆಡಿಟ್ ಅಂದರೆ ನಾವೆಷ್ಟೇ ಪ್ರೀತಿಯಿಂದ ರೇಪ್ ಮಾಡ್ತಿದ್ರು ಬಂದ್ಬಿಡ್ಬೇಕು ಅಷ್ಟೇ. ಬಂದು ಕುಂತ್ಕೊಂಡು ಆರಾಮಾಗಿ ಕಾಫಿ ಕುಡ್ಕೊಂಡು ಮಾತಾಡ್ತಾ ಇರ್ತೀವಿ ಅಷ್ಟೇ. ಅವ್ನು ನಗೆ ತೆಗ್ತಾ ಇರ್ತೀವಿ. ಯಾರು ನೋಡಿದವ್ರು ಏನಪ್ಪ ಹೀರೋ ಅಂತಾರ ಮಾತಾಡ್ತಿದ್ದಾರೆ ಅಂತ ಅನ್ಕೋಬೋದು. ಬಟ್ ಡೈರೆಕ್ಟ್ರ್ ಕರೆದು ರೆಡಿ ಇದನ್ನು ಆ್ಯಕ್ಷನ್ ಅಂದ ತಕ್ಷಣ ಆ ಪಾತ್ರ ಮಾಡ್ತೀವಿ ಅಷ್ಟೇ. ಅದು ಬಿಟ್ಟರೆ ನಾನು ಯಾರ ಜೊತೆಲೂ ಜಾಸ್ತಿ ಜಗಳ ಆಡಿರೋದೇ ನನಗೆ ಜ್ಞಾಪಕ ಇಲ್ಲ. ಕಾಲೇಜ್ ಡೇಸಿಂದನೂ ಇರ್ಬೋದು. ಹಿಂಗೆ ಪಾರ್ಟಿ ಮಾಡು, ಹಾಡು ಹೇಳು, ತಮಾಷೆ ಮಾಡು, ಇದು ಮಾಡು. ಅದು ಬಿಟ್ಟರೆ ಆಮೇಲೆ ಇಂಡಸ್ಟ್ರಿನಲ್ಲಿ ಬಂದು ನಿರ್ಮಾಪಕರ ಜೊತೆ ಆಗಲಿ, ನಿರ್ದೇಶಕರ ಜೊತೆ ಆಗಲಿ ಯಾವತ್ತೂ ಒಂದು ಇದು ಮಾಡ್ಕೊಂಡವನಲ್ಲ, ತಪ್ಪಾಗಿ ನಡ್ಕೊಂಡವನಲ್ಲ. ಅವರು ನನ್ನನ್ನು ಅವರು ತಪ್ಪಾಗಿ ನಡೆಸ್ಕೊಂಡಿಲ್ಲ. ಅಷ್ಟೇ ಪ್ರೀತಿಯಿಂದ ಇದು ಮಾಡಿದ್ದಾರೆ. ಸ್ವಲ್ಪ ಒಂದು ಅಭ್ಯಾಸ ಇತ್ತು. ಬಿಕಾಸ್ ಡೈಲಾಗು ಇದ್ರ ಬಗ್ಗೆ ಇದರಿಂದ ಯಾರಾದರೂ ಆರ್ಟಿಸ್ಟ್ ಸ್ವಲ್ಪ ಡೈಲಾಗ್ ಹೆಚ್ಚು ಕಮ್ಮಿ ಆದರೆ ಅದನ್ನು ಹೇಳೋ ಇದಿತ್ತು. ಕೆಲವರು ಅದನ್ನು ಅಕ್ಸೆಪ್ಟ್ ಮಾಡೋರು, ಚೆನ್ನಾಗಿದೆ ಹಾಗೆ ಹೇಳ್ಬೋದು ಅಂತೇಳಿ ತೊಗೊಳ್ತಾಯಿದ್ರು. ಕೆಲವರು ಇಲ್ಲ ರಜಾ ಅದು ಬೇರೆ ಥರ ಬರ್ತದೆ, ಅದು ಬೇರೆ ಮೀನಿಂಗ್, ಅದನ್ನು ನಾವು ಎಡಿಟಿಂಗಲ್ಲಿ ಹಿಂಗೆ ಮಾಡ್ಕೊತೀವಿ ಆಯಿತು ಅಂತ ಹೇಳಿ ಅದನ್ನು ಕೊನೆಗೆ ಅದನ್ನು ನಿಲ್ಲಿಸ್ಬಿಟ್ಟೆ. ನನ್ನ ಶಾರ್ಟ್ ಆದ ತಕ್ಷಣ ಹೊರಗಡೆ ಇದ್ದರೆ ಒಂದು ನನಗೆ ಬೇಕಾಗಿರೋದು ಒಂದು ಈ ಕೈಗಳಿರೋ ಚೇರು, ಪ್ಲಾಸ್ಟಿಕ್ ಚೇರು ಅದೊಂದು ಇದ್ದುಬಿಟ್ರೆ ಅಲ್ಲೆಲ್ಲೋ ಮೂಲೆಯಲ್ಲಿ ಕುಂತ್ಕೊಂಡು ಸ್ವಲ್ಪ ಕಾಫಿ ಕೊಡಪ್ಪ ಅಂತಾರೆ, ಕಾಫಿ ಕುಡ್ಕೊಂಡು ಹಿಂಗೆ ಏನೋ ಹಾಡು ಕೇಳಿಕೊಂಡು ಹಾಡು ಕುಡಿದ ಮನಸ್ಸಿನಲ್ಲೇ ಹಾಡಿಕೊಂಡು. ಬಿಕಾಸ್ ಮೈ ಬೆಸ್ಟ್ ಫ್ರೆಂಡ್ ಆನ್ ದಿಸ್ ಅರ್ತ್ ಈಸ್ ಮೈ ಮ್ಯೂಸಿಕ್. ಸೂಪರ್. ಯು ಕ್ಯಾನ್ ಸ್ಪೆಂಡ್ ಅವರ್ಸ್ ಟುಗೆದರ್ ವಿತ್ ಹಿಮ್ ವಿತೌಟ್ ಎನಿ ಹ್ಯಾಜಾರ್ಡ್ನೆಸ್. ಯಾವ ಆತಂಕವೂ ಇಲ್ಲದೆ
ನೀವು ಗಂಟೆಗಟ್ಟಲೆ ಅವನ ಜೊತೆ ಯಾವ ಕಲಿಬೋದು. ಕ್ಷಣವೂ ಬೋರ್ ಆಗದೆ. ನೀವೇನೋ ಅಭ್ಯಾಸ ಇದ್ದರೆ ತೀರ್ಥ ತೊಗೊಳೋದು, ಒಂದು ಪೆಗ್ ತೊಗೊಂಡು ಆಡಿದ್ರಂತೂ ಇನ್ನೂ ಮಜವಾಗಿರುತ್ತೆ. ಏನು ಯಾರಾದ್ರೂ ಕೇಳಿಸ್ಕೋಬೋದು, ಅಂಜಿಕೆ ಇರ್ಬೋದು, ಅದೆಲ್ಲ ಇಲ್ಲವೇ ಇಲ್ಲ ನನಗೆ. ಹಾಡಿನ ನಶೆ, ನಶೆ. ಆವಾಗ ಒಂದು ಹಾಡೋದು ಒಂದು ಲೈನ್ ಜ್ಞಾಪಕ ಬರುತ್ತೆ. ಎಲ್ಲ ಕೇಳಲಿ ಎಂದು ನಾನು ಹಾಡುವುದಿಲ್ಲ, ಹಾಡುವುದು ಅನಿವಾರ್ಯ ಕರ್ಮ ನನಗೆ. ಯಾರು ಕಿವಿ ಮುಚ್ಚಿದರು ನನಗಿಲ್ಲ ಚಿಂತೆ, ಎದೆ ತುಂಬಿ ಹಾಡು. ಅಷ್ಟೇ. ಯಾರು ಏನಾದರೂ ಮಾಡ್ಕೊಂಡು ಬರಲಿ. ಕಾರ್ನಲ್ಲಿ ನಾನು ಶೂಟಿಂಗಿಗೆ ಬರಬೇಕಾದ್ರೆ ಐ ಹ್ಯಾವ್ ಟು ಟ್ರಾವೆಲ್ 30-40 ಕಿಲೋಮೀಟರ್ಸ್ ಇದರಿಂದ ಬರಬೇಕು, ನೈಸ್ ರೋಡಿಂದ ಅಂತ ಅಂದರೆ ಆ ಸಿಚುವೇಶನ್ ಏನಿದೆ ನೋಡ್ಕೊಳೋದು. ಅವತ್ತೇನು ನನಗೆ ದುಃಖದ ಸಿಚುವೇಶನ್ ಇದೆಯಾ, ಸುಖದ ಸಂತೋಷದಿದೆಯಾ. ಸೀನ್ ಪೇಪರ್ ಮೇಲೆ ಡಿಪೆಂಡ್. ಸಂತೋಷದಿದ್ದರೆ ಎಂದೆಂದೂ ನಿನ್ನನ್ನು ಮರೆತು ಬದುಕಿರಲ್ಲ ಇದಾಡೋದು. ದುಃಖದ್ದೇನಾದರೂ ಇದು ಅಂತ ಹೇಳಿದ್ರೆ ಇದು ಯಾರು ಬರೆದ ಕತೆಯೋ ಅದನ್ನು ಆಡೋದು. ಇಲ್ಲ ಈ ಭೂಮಿ ಬಣ್ಣದ ಬುಗುರಿ ಆ ಶಿವನೇ ಚಾಟಿ ಕಣ. ಅಷ್ಟೇ. ಐ ಲವ್ ಎಂಜಾಯ್. ನನಗೆ ಸಂಗೀತವೇ ಸರ್ವಸ್ವ. ಸಂಗೀತವೇ ಸರ್ವಸ್ವ ಅಂದರೆ ಐ ಲವ್. ಅದೆಷ್ಟು ಚೆನ್ನಾಗಿ ಆಡ್ತೀನೋ, ಯಾವ ಸ್ವರಸ್ಥಾನಗಳು ಸರಿ ಎಲ್ಲ ಕೇಳಲಿ ಎಂದು ನಾನು ಹಾಡುವುದಿಲ್ಲ. ತಾಳಜ್ಞಾನ ಇದೆಯೋ ಇಲ್ವೋ ಗೊತ್ತಿಲ್ಲ, ಬಟ್ ಐ ಲವ್ ದಿಸ್ ಥಿಂಗ್ ಫ್ರಮ್ ದ ಬಿಗಿನಿಂಗ್. ಐ ಎಂಜಾಯ್ ದಟ್. ನಮ್ಮ ತಂದೆಯವರು ಯಾವಾಗಲಾದ್ರೂ ಒಂದೊಂದು ಸಾರಿ ಹೇಳಿದ್ರೇ ರಾಘವೇಂದ್ರ ಸ್ವಾಮಿ ಪದ ಅಂತ ಹಾಡೋಣ ಇದನ್ನು. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರಥಾಯ ಚ ಅದನ್ನೇ ಹೇಳಿ ಅದು ಅಣ್ಣ ಅವ್ರು ಹಾಡಿರೋದು ಹಾಡುಗಳೆಲ್ಲದವೆ. ಏನು ದಾಹ ಯಾವ ಮೋಹ ತಿಳಿಯದಾಗಿದೆ ಸ್ವಾಮಿ. ಇದು ಹಾಡೋದು ಭಕ್ತಿಗೀತೆ, ಭಾವಗೀತೆ, ಎಲ್ಲ ಭಕ್ತಿಗೀತೆ, ಭಾವಗೀತೆ, ಬೇಕಾದ್ರೆ ಜನಪದ ಗೀತೆ. ಕ್ಯಾಬ್ರೆ ಕೇಳ್ತೀರ. ದೂರದಿಂದ ಬಂದಂಥ ಸುಂದರ ಗಜಾಣ ಬೇಕಾ. ಜೋಕಿ ನಾನು ಅಲ್ಲಿಯ ಮಿಂಚು, ಕಣ್ಣು ಕತ್ತಿಯ ಅಂಚು ಬೇಕಾ. ಸಾಹಿತ್ಯಕ್ಕೆ ಬಂಡಲ್ ಅದೇ ಫುಲ್. ನಾವು ಹೇಳಿದ್ರೆ ಪ್ರತಿಭೆಗೆ ಇದಿಲ್ಲ ಅಂತ ಹೇಳ್ತಾರೆ, ಮತ್ಸರ ಇಲ್ಲ ಅಂತ ಹೇಳಿ. ಹಂಗೆ ಸಾಹಿತ್ಯಕ್ಕೆ ಮತ್ಸರ ಇಲ್ಲ. ಬಟ್ ಅದು ಯಾವಾಗ ಎಲ್ಲಿ ಯಾವ ಕರೆಕ್ಟು ಇದರಲ್ಲಿ ಸಿಚುವೇಶನ್ ಯಾರೋ ಪಾಪ ತೀರೋಗಿರ್ತಾರಲ್ಲ, ಒಂದು ಎಂದೆಂದೂ ಆಗುತ್ತದೆ. ಅಲ್ಲಿ ಎಂದೆಂದೂ ಮರಿದೇ ಇರೋ ಥರ ಕೊಡ್ತಾರೆ. ಅಲ್ಲೇನಿದ್ರು ಈ ದೇಹದಿಂದ ದೂರನಾದೆ ಏಕೆ ಆತ್ಮನೇ. ಯಾವ ಕಾಲದ ಹಾಡುಗಳಂದ್ರೆ ಚಿಕ್ಕ ಮಗುವಾಗಿದ್ದಾಗ ಬಂದು ಓಹಿಲೇಶ್ವರ, ಬೇಡ್ರ ಕಣ್ಣಪ್ಪ ಇದೆಲ್ಲ. ಬಟ್ ಇದಿತ್ತು ನನಗೆ, ಆ ಪ್ಯಾಷನ್ ಇತ್ತು. ಇನ್ನೊಂದು ಮಗು ಹುಟ್ಟಿದ್ರೆ ಸಂಗೀತ ಅಂತ ಹೆಸರಿಟ್ಬಿಡ್ತಿದ್ರೇನೋ. ಯಾರಿಗೆ? ಇನ್ನೊಂದು ಮಗು ಹುಟ್ಟಿದೆ, ಸತ್ಯ ಧರ್ಮ ಸಂಗೀತ ಅಂತಿಲ್ಲ. ಅದು ಈ ಜನ್ಮದಲ್ಲಂತೂ ಸಾಧ್ಯವಿಲ್ಲ. ಆಗಿದ್ರೆ ಇಲ್ಲ, ಅದು ನಾವು ಡಿಸೈಡೆಡ್ 2 ಮಕ್ಕಳು ಅಂತ ಡಿಸೈಡೆಡ್. ನಾನು ಹೇಳಿದ್ರೆ ತಮಾಷೆಗೆ ಅದೇನು ಬೇರೆ ಥರ ಹೇಳ್ತೀವಿ ಅಂತ. ಹಂಗೆ ಸಂಗೀತ ಇಸ್ ಎ ಗುಡ್ ನೇಮ್. ಐ ಮೀನ್ ವಿ ಹ್ಯಾವ್ ಸೋ ಮೆನಿ ಪೀಪಲ್. ಸಂಗೀತ ಅಂತೇಳಿ ಸುಮಾರು ಜನ ಇದ್ದಾರೆ. ಸತ್ಯಧರ್ಮನ ಸತ್ಯಧರ್ಮ ಮಗಳ ಹೆಸರು ದೊಡ್ಡವರು. ಶಿ ವರ್ಕ್ಸ್ ಫಾರ್ ಫಾರ್ಮಾ ಕಂಪ್ನಿ. ಶಿ ಇಸ್ ದ ಹೆಡ್ ಆಫ್ ದ HR. ಅವ್ರ ಯಜಮಾನರು ಬಂದು ಅಲ್ಲೇ ಮಾರ್ಕೆಟಿಂಗ್ ಡೈರೆಕ್ಟರ್. ಇವಾಗ ಇದಕ್ಕೆ ಹೋಗಿದ್ದಾರೆ ಅವರು, ಇರಾಕ್ಗೆ. ನಾನು ಹೇಳಿದೆ ಯಾಕಮ್ಮ ಅಲ್ಲಿ ಇಂಥ ಸ್ವಲ್ಪ ಡಿಸ್ಟರ್ಬ್ಡ್ ಏರಿಯಾಗಳಾಗಿದ್ದಾವೆ ಅಂತ ಇದು ಅಂತ. ಬಟ್ ನಿಮ್ಮ ಧರ್ಮ ವಿಚಾರಕ್ಕೆ ಬಂದಾಗ ನಿಮಗೆಲ್ಲೋ ಒಂದು ಸ್ವಲ್ಪ ಬೇಸರ ಇದೆಯಾ? ಅವಕಾಶಗಳು ಇನ್ನಷ್ಟು ಸಿಗಬೇಕಾಗಿತ್ತು, ಇಷ್ಟೊತ್ತಿಗೆ ಸೂಪರ್ ಸ್ಟಾರ್ ಆಗಬೇಕಾಗಿತ್ತು ಧರ್ಮ. ಅವರ ಲುಕ್ಸು, ಗುಡ್ ಲುಕಿಂಗು, ಹ್ಯಾಂಡ್ಸಮ್ಮು, ನನ್ನ ಮಗನಿಗೆ ಸಿಗಬೇಕಾದ ಅವಕಾಶಗಳು ಅಥವಾ ಸಿಗಬೇಕಾದಂಥ ಸಿನಿಮಾಗಳು ಸಿಕ್ಕಿಲ್ಲ ಅಂತಿಲ್ಲ. ನನಗೆ ಅದು ಇದ್ದೇ ಇದೆ. ಇಷ್ಟು ಲೇಟ್ ಆಯ್ತಲ್ಲ, ಸುಮಾರು ವರ್ಷಗಳು. ನವಗ್ರಹ ಬಂದಮೇಲೆ ಇವತ್ತು ಜನ ಒಂದು 7-8 ಪಿಕ್ಚರ್ ರಿಲೀಸ್ ಆಗಿದೆ. ಜನ ಕೇಳೋದು, ಸರ್ ನಿಮ್ಮ ಮಗ ಅವರು ನವಗ್ರಹದಲ್ಲಿ ಮಾಡಿದ್ರಲ್ಲ, ಸಖತ್ತಾಗಿ ಮಾಡಿದರು ಅಂತ. ಅದಕ್ಕಿಂತ ಸಖತ್ತಾಗಿ ಮಾಡಿದ್ರೆ ಇಷ್ಟ ಪಿಕ್ಚರ್ ರಿಲೀಸ್. ಅದ್ರ ಬಗ್ಗೆ ಹೇಳ್ತೀರಾ, ರೀಚ್ ಆಗ್ತಾ ಇಲ್ಲ ಇಂದು ಅನ್ನೋ ಒಂದಿದೆ. ಆಮೇಲೆ ಅವನಿಗೂ ಇರೋ ಕಡೆ ನಾನು ಅವನಿಗೆ ಒಳ್ಳೆಯದೇ ಪಾಸಿಟಿವೇ ಹೇಳಬೇಕು ಹೊರತು, ಇಲ್ಲದೇ ಡಿಪ್ರೆಷನ್ಗೆ ಹೋಗೋ ಚಾನ್ಸಸ್ ಇರ್ತದೆ.
ಡಿಸ್ಟರ್ಬ್ ಆಗೋ ಚಾನ್ಸಸ್ ಇರೋದು ಮೆಂಟಲಿ. ನಾನು ಹೇಳ್ತೀನಿ, ಅಮಿತಾಬ್ ಬಚ್ಚನ್ ಅವರು ಕಷ್ಟಪಟ್ಟರು, ಅವರು ಸುಮಾರು ವರ್ಷ ಸ್ಟ್ರಗಲ್ ಮಾಡಿ ಇನ್ನೇನು ನಾನು ಹೋಗ್ತೀನಿ ವಾಪಸ್ಸು ಡೆಲ್ಲಿಗೆ ಅನ್ನುವಾಗ 2 ಪಿಕ್ಚರ್ ಯಾರೋ ಮಾಡಬೇಕಾದ ಪಿಕ್ಚರ್ ರೆಫ್ಯೂಸ್ ಮಾಡೋದಕ್ಕೆ ಇವ್ರಿಗೆ ಬಂದು ಅದು ಸೂಪರ್ ಡೂಪರ್ ಹಿಟ್ ಆಯಿತು. ಅದೇ ಥರ ತಮಿಳ್ನಲ್ಲಿ ವಿಕ್ರಮ್ ಅವರು ಸಾಲಿಡ್ ಲೈಮ್ಲೈಟಿಗೆ ಬಂದಿದ್ದೆ 40 ಇಯರ್ಸ್ ಆದಮೇಲೆ. ನೀವು ನಿನ್ನ ಡ್ಯೂಟಿ ನೀನು ಮಾಡ್ತಾಯಿರಿ, ಏನು ಮಾಡೋದು ಎಲ್ಲೋ ಒಂದು ತಿಂಗಳಿಗೆ ಒಂದೇ ಸಂಪಾದನೆ ಮಾಡೋದ್ರೆ ನೀನು ಏನು ಬೇಕಾದ್ರೂ ಮಾಡಿಬಿಡ್ಬೋದು ಯಾವುದೇ ಮಾಡಿ. ಬಟ್ ಚಿತ್ರರಂಗದಲ್ಲಿ ನೀನು ಬರಬೇಕಂದ್ರೆ ಅದು ನಿನಗೆ ಸಕ್ಸಸ್ ಇದೆಯೋ ಇಲ್ವೋ, ಆ್ಯಸ್ ಎ ಕಲಾವಿದ ಯು ಕೀಪ್ ವರ್ಕಿಂಗ್ ಹಾರ್ಡ್. ಎಲ್ಲೋ ನೋಡೋ ಒಂದು ಒಳ್ಳೆಯ ಸ್ಕ್ರಿಪ್ಟು ನಿನಗೆ ಥರ ಕೆಲಸ ತೆಗೆಯೋ ಒಬ್ಬ ಶಿಲ್ಪಿ. ಕಲ್ಲಿನ ಕಾಂಟ್ರಾಕ್ಟರ್ ಕೊಟ್ಟರೆ ಪಾಯ್ಕ್ ಹಾಕ್ತಾನೆ, ಇನ್ನೊಬ್ಬರು ಕೊಟ್ಟರೆ ಚರಂಡಿ ಮೂರಿಗೆ ಹಾಕ್ತಾರೆ, ಇನ್ಯಾರೋ ಮನೆಯವರು ಕೊಟ್ಟರೆ ಅರಿಯೋಗಿದೆ. ಒಬ್ಬ ಶಿಲ್ಪಿ ಕೊಟ್ಟರೆ ಅವನೊಂದು ವಿಗ್ರಹ ಮಾಡಿದರೆ ಅದನ್ನು ದೇವರು ಮಾಡಿಬಿಡ್ತಾನೆ. ನಿಜ ನೋಡಿ, ಆ ರೀತಿ ನಿನಗೆ ಆ ಥರ ಶಿಲ್ಪಿ ಒಬ್ಬ ಬೇಕು. ಅದು ಯಾರು ಬರ್ತಾರೆ ಯಾವಾಗ ಬರ್ತಾರೆ ಹೇಳೋಕ್ಕಾಗಲ್ಲ. ಇಲ್ಲೆಲ್ಲ ಸಿನಿಮಾಗಳನ್ನು ಮಾಡಿದ್ರು ಪಾಪ ಸುದೀಪ್ ಅವರು ಅಷ್ಟು ಹ್ಯಾಪಿಯಾಗಿರಲಿಲ್ಲ. ಇಟ್ ವಾಸ್ ನಾಟ್ ಕಂಫರ್ಟಬಲ್. ಸ್ವಂತ ಪಿಕ್ಚರ್ ಮಾಡಿನೂ ದೊಡ್ಡ ಡೈರೆಕ್ಟರ್ ಮಾಡಿನೂ ಇರಲಿಲ್ಲ, ಸಮಾಧಾನ ಇರಲಿಲ್ಲ. ಯಾರೋ ತಂದ ಕತೆ, ಯಾರೋ ಬರೆದ ಕತೆ ಅದನ್ನು ಮಾಡಿ ಅಲ್ಲಿ ಅವರು ಎಚ್ಚೆತ್ಕೊಂಡ್ರಲ್ಲ, ಇವತ್ತಿನವರೆಗೂ ಅದು ಅವ್ರನ್ನ ಕಾಪಾಡ್ತಾರೆ. ಅಲ್ಲಿ ಅದನ್ನು ನೋಡಿ ಅವರು ಶ್ರಮ ವಹಿಸಿ ನನ್ನ 100% ಇದರಲ್ಲಿ ಹಾಕಲೇಬೇಕು ಅಂತ ದುಡ್ದಾಗ 8 ಸೆಕೆಂಡ್ ಅಷ್ಟೇ ಓಡಿದ್ದು. ಒಸ್ಮಾ ಬೋಲ್ಟ್ ಅಂತ ಹೇಳಿ ಒಬ್ಬ ಒಲಿಂಪಿಕ್ಕಲ್ಲಿ ಎಷ್ಟು ವರ್ಷದ ಶ್ರಮ ಅದ್ರ ಹಿಂದೆ, ಹುಸೇನ್ ಬೋಲ್ಟ್ ಎಷ್ಟು ವರ್ಷದ ಶ್ರಮ ಅದ್ರ ಹಿಂದೆ ಇರಬೇಕು. 9 ಸೆಕೆಂಡ್ 9.54 ಸೆಕೆಂಡ್. ಅದು ಆ ಥರ ನಾವು ಜೀವನದಲ್ಲಿ ಏನಾದರೂ ನಾವು ಆಗಬೇಕು ಅಂದರೆ ನಾವು ಕೇಳಿದ ತಕ್ಷಣ ಅದು ನಮಗೆ ಸಿಗೋಲ್ಲ. ಯು ಹ್ಯಾವ್ ಟು ಕೀಪ್ ವರ್ಕಿಂಗ್ ಹಾರ್ಡ್. ಇವಾಗ ಇದನ್ನು ಶುರುನ 10 ವರ್ಷದಿಂದ ನೀವು ಮಾಡ್ಬೋದಾಗಿತ್ತು, ಅದು ಇವಾಗ ಟೈಮ್ ಬಂತು. ಕರೆಕ್ಟ್. ಇವಾಗ ಅದನ್ನು ಸಕ್ಸಸ್ ಮಾಡಬೇಕು ಅಂದರೆ ಯು ಹ್ಯಾವ್ ಟು ಥಿಂಕ್ 100 ಅನ್ನೋ ಆ್ಯಂಗಲ್. ನಾನು ಏನು ಮಾಡಿದ್ರೆ ಇದಾಗುತ್ತೆ, ಏನು ಮಾಡಿದ್ರೆ ವ್ಯೂವರ್ಸ್ ಬರ್ತಾರೆ, ಏನು ಮಾಡಿದ್ರೆ ಸಬ್ಸ್ಕ್ರೈಬರ್ಸ್ ಬರ್ತಾರೆ. ಅದು ನಿಮಗೆ ಒಂದು ಅದೃಷ್ಟದ ಗೆರೆ, ಆ ಬ್ರಹ್ಮ ಲಿಖಿತ ಅನ್ನೋದೆಲ್ಲೋ ನೀವು ಹಿಂಗೆ ಒದ್ದಾಡ್ಕೊಂಬರೋ ಅಲ್ಲಿ ಕ್ಲಿಕ್ ಆಯಿತು ಅಂದರೆ ಅಷ್ಟೇ, ನಥಿಂಗ್ ಟು ಬೀಟ್ ಇಟ್. ಟ್ರೂ. ಅದೊಂದು ದಿನ ಧರ್ಮಕ್ಕೆ ಸಿಗಬೇಕು. ಅದು ಸಿಗುತ್ತೆ ಅನ್ನೋ ನಂಬಿಕೆ ಇದೆ ಸರ್. ಈಸ್ ಎ ನೈಸ್ ಬಾಯ್, ವೆರಿ ಡೀಸೆಂಟ್. ಇಂಡಸ್ಟ್ರಿನಲ್ಲಿ ಎಲ್ಲ ಬಂದು ನನಗೆ ಹೇಳ್ತಾರೆ. ಇವಾಗ ಇವ್ರು ಹೆಂಗೆ ಹೇಳಿದ್ರು, ನಾನು ಧರ್ಮ ಅವ್ರ ಪಿಕ್ಚರ್ ಮಾಡಿದೆ ಅಂತೇಳಿ, ಅಣ್ಣ ಧರ್ಮ ಅವ್ರ ಪಿಕ್ಚರ್ ಮಾಡಿದೆ ಅಣ್ಣ, ಭಾಳ ಒಳ್ಳೆ ಹುಡುಗಣ್ಣ, ಎಷ್ಟು ಚೆನ್ನಾಗಿ ಸಾಕಿದ್ದೀರಣ್ಣ, ಇದಣ್ಣ ಹೀಗೆ ಇದು ಮಾಡ್ತಾರೆ. ನಿನ್ನ ತಂದೆ ತಾಯಿ ನಿನಗೆ ಧರ್ಮ ಅಂತ ಹೇಗೆ ಹೆಸರಿಟ್ರು ಆ ಧರ್ಮರಾಯನಂತೆ ಇದೆಯಪ್ಪ, ಅಮ್ಮನಿಷ್ಟ ಇದೆಯಲ್ಲ, ನಿನ್ನ ಇವ್ರಿಗೋಸ್ಕರ ಚೇಂಜ್ ಆಗಬೇಡ ಕಂದ, ಹಂಗೆ ಹೊರಗಡೆ ಬಂದರೂ ಪರವಾಗಿಲ್ಲ. ಕಾಮೆಂಟ್ಸ್ಗಳು ಎಷ್ಟು ನಿಜ. ಅದನ್ನೆಲ್ಲ ನೋಡಿದ್ರೆ ಸಂತೋಷ ಆಗ್ತದೆ. ಬಿಗ್ ಬಾಸ್ ಹೋಗಬೇಕು ಅಂತ ಧರ್ಮ ನಿಮಗೂ ಭಾಳ ಆಸೆ ಇತ್ತಂತೆ, ನೀವೇ ಹೇಳಿದ್ರಂತೆ, ಮಾಡಿದ್ರಂತೆ. ಯಾರಿಗೆ? ಧರ್ಮಗೆ. ಹೌದು ಹೇಳಿದೆ, ಗೋ ಆ್ಯಂಡ್ ಕಮ್. ನನಗೆ ಹಿಂದೆ ಒಂದು 2 ಸಾರಿ ನನಗೆ ಆಫರ್ ಬಂದಿತ್ತು. ಅದೇನು ಇದರಿಂದ ನಾನು ಸ್ವಲ್ಪ ಇದು ಮಾಡಿದೆ, ಅದು ಆಗಲಿಲ್ಲ. ಅದಕ್ಕೆ ಯಾರೋ ಹೇಳ್ತಾಯಿದ್ರು, ಸರ್ ನೀವು ಬರಬೇಕಾಗಿತ್ತು ಸರ್ ಬಿಗ್ ಬಾಸ್ಗೆ ಅಂತ. ಇಲ್ಲ, ಅಪ್ಪ ಮಗನಿಗೆ ಇಬ್ಬರಿಗೂ ಸೇರಿಸಲ್ಲ ಅಲ್ಲಿ. ಆಮೇಲೆ ಇಬ್ಬರಲ್ಲೊಬ್ಬರಲ್ಲಿ ಕಪ್ಪು ಹೊಡೆದ್ಬಿಡ್ತಾರೆ. ನೆಕ್ಸ್ಟ್ ಇಯರ್ ಕರೆದ್ರೆ ನೋಡೋಣ, ಡೆಫಿನೆಟಾಗಿ. ಐ ಡೋಂಟ್ ಮೈಂಡ್. ಐ ಪ್ಲೇ ಮೈ ಓನ್ ಇಂಡಿಪೆಂಡೆಂಟ್ ಗೇಮ್. ನಾನು ಯಾರೇ ಡೈರೆಕ್ಟ್ರು, ಎಂಥ ಡೈರೆಕ್ಟ್ರೇ ಇರಲಿ, ಅವ್ರು ಎಷ್ಟೇ ಹೇಳ್ಕೊಟ್ರು ಮಾನಿಟ್ರ್ ಮಾಡೋವರೆಗೂ ಅವ್ರ ಥರ ಮಾಡ್ತೀನಿ. ಟೇಕ್ ಬಂದಾಗ ಬಿಕಾಸ್ ಐ ನೋ ನನಗೆ ಕೀರ್ತಿ ಇವಾಗ ಈ ಪಾಡ್ಕಾಸ್ಟ್ ಚೆನ್ನಾಗಿ ಬರ್ತಿದೆಯಾ ಬರ್ತಿಲ್ಲ ಅಂತ ನನಗೆ ಅವ್ರಿಗೆ ಕೇಳೋದು, ಇವ್ರಿಗೆ ಕೇಳೋದು, ನಿಮಗೆ ಕೇಳೋದು, ನೀವು ಸೂಪರ್ ಬಂತು ಸರ್ ಅಂತ ಹೇಳೋದು ದೊಡ್ಡದಲ್ಲ. ನಾನು ನಿಮ್ಮ ಜೊತೆ ಮಾತಾಡುವಾಗ ನಿಮ್ಮ ಎಕ್ಸ್ಪ್ರೆಷನ್ ನೋಡೇ ನನಗೆ ಗೊತ್ತಾಗುತ್ತೆ ವೆದರ್ ಐ ಆಮ್ ರೈಟ್ ಆರ್ ರಾಂಗ್, ಎಕ್ಸಾಕ್ಟ್ಲಿ ವೆದರ್ ಯು ಆರ್ ಲೈಕಿಂಗ್ ಇಟ್ ಆರ್ ನಾಟ್ ಅಂತ ಹೇಳಿ. ನನಗೆ ಆ್ಯಕ್ಟಿಂಗ್ ಮಾಡುವಾಗ ನಾನು ಇದು ಮಾಡಬೇಕಾದ್ರೆ ಆ ಲುಕ್ಕಲ್ಲಿ ಡೈರೆಕ್ಟ್ರ್ ಕಡೆ ಒಂದು ಸಾರಿ ನೋಡಿದ್ರೆ ಅವ್ರಿಗೆ ನೋಡ್ತಾ ಇದ್ರೆ ಸಾಕು, ಸೂಪರ್, ಓಕೆ, ಟಚಿಂಗ್ ಇಸ್ ಆರ್ಟ್, ಟೇಕ್ ಓಕೆ ಅಷ್ಟೇ. ನಾವು ನಿತ್ಯ ಮಾಡಿಬಿಟ್ಟು ಹೆಂಗಿತ್ತಮ್ಮ ಶಾರ್ಟು ಅಂತ ಹೇಳಿದ್ರೆ ಕಚಡವಾಗಿತ್ತು ಅಂತ ಯಾರಾದರೂ ಹೇಳ್ತಾರಾ? ಚೆನ್ನಾಗಿತ್ತು ಸರ್, ಸಾಫ್ಟಾಗಿ ಚೆನ್ನಾಗಿತ್ತು ಸರ್ ಹೇಳ್ತಾರೆ. ನೋ. ಆ್ಯಂಡ್ ಇನ್ನೊಂದು ಕೀರ್ತಿ, ನಿಮಗೆ 2 ದೈವ ಮನೆಗಳಿದ್ದಾವೆ, 2 ಮನೆಗಳಿದ್ದಾವೆ. ನಿಮ್ಮದು ತಲೆ ಒಂದು, ಹೃದಯ ಒಂದು, ಇದು ದೈವಸ್ಥಾನ. ಕರೆಕ್ಟ್.
ಇದು ದೈತ್ಯ ಸ್ಥಾನ. ಇದು ಯಾವಾಗಲೂ ಒಂಥರ ಯೋಚನೆ ಮಾಡ್ತಿರುತ್ತೆ. ಇದು ಹೇಳ್ತಿರುತ್ತೆ ಬೇಡ 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 ಅಂತ, ಅಳ್ತಾ ಇರುತ್ತೆ ಇದು ಬೇಡ ಅದು ಮಾಡಬೇಡ ಅಂತ. ಅವನು ಎಷ್ಟೇ ಕೋಟಿ ಮಾಡಿರಲಿ ಏನೇ ಮಾಡಿರಲಿ ಅವನು ಮಾಡಿದ ತಪ್ಪು ರಾತ್ರಿ ಎಲ್ಲ ಇದು ತಿವಿತಾ ಇರುತ್ತೆ. ಕರೆಕ್ಟ್. ದುಡ್ಡು ಮಾಡಿರೋನಿಗೆ ಒಂದು ಫೋನ್ ಬಂದರೆ ಭಯ ಆಗ್ತಿರುತ್ತೆ ನಮಗೆ, ಇಲ್ಲಿಂದ ಬಂತು ಫೋನ್. ಹಾಗೆ ನೀವು ಕೆಲಸ ಮಾಡುವಾಗ ಆ್ಯಕ್ಟ್ ಮಾಡುವಾಗ ಈ ಹೃದಯ ಹೇಳುತ್ತೆ ನೀನು ಸರಿ ಮಾಡಲಿಲ್ಲಪ್ಪ, ಆ ಗ್ಯಾಪು ಆ ಪಾಸ್ ಸರಿಗಿರಲಿಲ್ಲ ಅಂತೇಳಿ ಹೇಳಿದ ತಕ್ಷಣ ಡೈರೆಕ್ಟರ್ ಸರ್ ಒಂದು ಇಲ್ಲಮ್ಮ ಚೆನ್ನಾಗಿತ್ತಮ್ಮ, ಇಲ್ಲ ಅದು ಇಟ್ಕೊಳ್ಳಿ ನೀವು, ಇದೊಂದು ವಿಲ್ ಟ್ರೈ ಫಾರ್ ಅ ಬೆಟರ್ ದಿಸ್ ಅಂತೇಳಿ ನಾವು ಮಾಡಬೇಕು. ಯಾಕಂದರೆ ಲಕ್ಷಾಂತರ ಜನ ನೋಡೋರು ನೋಡ್ತಾ ಇರಬೇಕು ಅಷ್ಟೇ ಅಂತ ಹೋದರೆ ಅಲ್ಲಿಗೆ ಮುಗಿದೋಯ್ತು ಕಥೆ. ದಟ್ ಈಸ್ ದ ಥಿಂಗ್, ದಟ್ ಈಸ್ ವಾಟ್ ಐ ಟೆಲ್ ಹಿಮ್. ಯು ಡ್ಯಾನ್ಸ್ ಇರ್ಬೋದು, ಇದಿರ್ಬೋದು, ಕೀಪ್ ಡೂಯಿಂಗ್ ಇಟ್, ಒಂದು ದಿವಸ ಬರ್ತದೆ. ಭಗವಂತ ಎಲ್ರಿಗೂ ಒಂದು ಗಂಗೆ 3 ಸಾರಿ ಎತ್ತಿ ಬಿಡ್ತಾಳಲ್ಲ, ಹಂಗೆ ದೇವರು ಒಂದು ಇದು ಕೊಡ್ತಾನೆ ಚಿಮ್ಮತ್ತವಾಗ. ಅದು ಬಂದಾಗ ಅದನ್ನು ಉಳಿಸ್ಕೊಂಡು ಹೋಗೋದಿದೆಯಲ್ಲ, ಅದು ಒಬ್ಬ ಅಣ್ಣ ಅವರು ಇರ್ಬೋದು ಅಲ್ವಾ, ಒಬ್ಬ ವಿಷ್ಣುವರ್ಧನ್ ಅವರು ಇರ್ಬೋದು, ಒಬ್ಬ ಅಂಬರೀಷ್ ಇರ್ಬೋದು, ಒಬ್ಬ ಅನಂತನಾಗ್ ಅವರು ಇರ್ಬೋದು. ಡಿಪೆಂಡ್ಸ್ ಅವರ ನಡೆ ನುಡಿಗಳು, ನಡ್ಕೊಳ್ಳೋ ರೀತಿ, ಆ ಚಿತ್ರದ ಬಗ್ಗೆನ ಕಾಳಜಿ ಯಾವ ರೀತಿ ಮಾಡಬೇಕು, ಅದು ನಿಮ್ಮನ್ನು ಒಂದು ಲೆವೆಲ್. ಇವಾಗ ಪ್ರತಿಯೊಬ್ಬ ಹುಡುಗನಿಗೂ ಯಾರೋ ಸುಮ್ಮನೆ 11th ಮ್ಯಾನ್ 12th ಮ್ಯಾನ್ ಇರೋನಿಗೂ IPL ಸುಮ್ಮನೆ ಕುಂಡಿಸಿರ್ತಾರೆ, ನೀರು ತೊಗೊಂಡು ಓಡೋಗ್ತಿರ್ತಾನೆ, ನೀರು ತೊಗೊಂಡು ಓಡೋಗಿ ಬರ್ತಿರ್ತಾನೆ. ಅವನ ಹಣೆ ಬಂದಾಗ ಹಣೆಯಲ್ಲಿ ಬರೆದಿದ್ದರೆ ಯಾವನ ಮೇನ್ ಪ್ಲೇಯರ್ ಇಂಜುರಿ ಆಗಿಬಿಟ್ಟು ಅವನಿಗೆ ಚಾನ್ಸ್ ಸಿಕ್ಬಿಡುತ್ತೆ. ಕರೆಕ್ಟ್. ಅವಾಗ ಅವನು ಅದಕ್ಕೆ ಮಾಡಿಕೊಂಡು ಪರ್ಫಾರ್ಮ್ ಮಾಡ್ದ ಅಂದರೆ 1 ವರ್ಷದಲ್ಲಿ 2 ವರ್ಷದಲ್ಲಿ ಅವನ ಲೈಫ್ ಸೆಟ್ಲ್ ಆಗೋಗ್ತಾರೆ. ಆಮೇಲೆ ನೀವು ಹೆಂಗೆ ಅದನ್ನು ಬೆಳೆಸ್ಕೊಂಡು ಹೋಗ್ತಿರೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಖಾಲಿ ವಿರಾಟ್ ಕೊಹ್ಲಿದು ಯಾವುದೋ ಒಂದು ಇದಕ್ಕೆ ಸೋನಿ ಕಂಪ್ನಿ ಕ್ಯಾಮ್ರಾಗೆ ದಿಸ್ ಶಾಟ್ ಟೇಕನ್ ಇನ್ ದಿಸ್ ಕ್ಯಾಮ್ರಾ ಅಂತ ಏನೋ ಒಂದು ಕ್ಯಾಪ್ಷನ್ ಹಾಕಿ ಅವನು ಕ್ರಿಕೆಟ್ ಹಿಂಗೆ ನೋಡ್ತಾ ಇರೋದನ್ನು ಒಂದು ಫೋಟೋ ನೋಡಿದೆ ನಾನು. ಅವ್ನು ಹೇಳಿದೆ ದಿಸ್ ಬಾಯ್ ವಿಲ್ ಹಿಟ್ ದ ಟಾಪ್ ಅಂತ. ಯಾಕಂದ್ರೆ ಆ ಫೋಟೋನಲ್ಲಿ ಅವನ್ನ ಸುಮ್ಮನೆ ಪೋಸ್ ಮಾಡಿರ್ಬೋದು, ಆ ಕಣ್ಣುಗಳ ಅವನು ಇದೆಯಲ್ಲ ಕಾನ್ಸಂಟ್ರೇಷನ್ ಅಗ್ರೆಷನ್ನು ಅದರಲ್ಲಿ ಗೊತ್ತಾಗ್ತದೆ. ಯಶದು ಮೊಗ್ಗಿನ ಮನಸ್ಸು ಸಾಂಗ್ ನೋಡಿ ಹೇಳಿದೆ ದಿಸ್ ಬಾಯ್ ವಿಲ್ ಐ ಲವ್ ಯು ಲಾಸ್ಟ್ ಸಾಂಗ್, ದಿಸ್ ಬಾಯ್ ವಿಲ್ ಹಿಟ್ ದ ಸಿಕ್ಸರ್ ಅಂತ ಹೇಳಿ. ವಾಟ್ ಯು ಸೇ ಅಬೌಟ್ ಯಶ್ ಸರ್? ಸರ್ ಈಸ್ ಎ ವೆರಿ ಹಾರ್ಡ್ ವರ್ಕರ್. ಕಳ್ಳರಸಂತೆ ಮುಹೂರ್ತಕ್ಕೆ ನಾವು ಹೋಗಿದ್ದೆ, ನಾನು ಧರ್ಮ ಹೋಗಿದ್ವಿ, ಅಗ್ನಿಶ್ರೀಧರ್ ಸರ್ ಮನೆಯಲ್ಲೇ ಇತ್ತು. ಅವಾಗ ಏನು ಅಂಕಲ್ ಮಾಡ್ತಾನೆ ಇದ್ದೀನಿ, ಇದೇನು ಇದಾದ ಅದು ಅಲ್ಲಿವರೆಗೂ ಅವ್ರದ್ದು ಅಲ್ಲ ಅಂತ ಆವ್ರೇಜ್ ಬರ್ತಾ. ನಾನು ಹೇಳಿದೆ ಚಿನ್ನ ನೀನು ಏನು ಯೋಚನೆ ಮಾಡಬೇಡ, ಕೀಪ್ ವರ್ಕಿಂಗ್ ಹಾರ್ಡ್, ಯು ಆರ್ ದ ಸ್ಟಫ್, ಯು ಹ್ಯಾವ್ ದ ಟ್ಯಾಲೆಂಟ್, ಅದಕ್ಕೊಂದು ಸ್ಪಾರ್ಕ್ ಆಗಬೇಕಷ್ಟೆ, ರಾಕೆಟ್ ಥರ ಟೇಕ್ ಆಫ್ ಆಗ್ತೀಯ ಅಂತ. ಇದೇ ಮಾತು ಗೊತ್ತಾಗ್ಬಿಡುತ್ತೆ. ಆ ಸಾಂಗ್ನಲ್ಲಿ ಆ ಹುಡುಗ ಒಂದೇ ದಿವಸದಲ್ಲಿ ಶೂಟ್ ಮಾಡಿದಾರೋ 2 ದಿವಸದಲ್ಲಿ ಶೂಟ್ ಮಾಡಿದಾರೋ ಗೊತ್ತಿಲ್ಲ. ಯಾವ ಬೇರೆ ಅಲ್ಲಿ ಆಟಗಳು ಏನೂ ಇಲ್ಲ. ಇಟ್ ವಾಸ್ ಫೋಕಸ್ಡ್ ಓನ್ಲಿ ಆನ್ ಹಿಮ್ ಆ್ಯಂಡ್ ಹಿ ಈಸ್ ಗಿವನ್ ಇಸ್ ಬೆಸ್ಟ್. ಆ ಎಕ್ಸ್ಪ್ರೆಷನ್ ಇರ್ಬೋದು, ಆ ಇದಿರ್ಬೋದು, ಎಲ್ಲ ಇದಿರ್ಬೋದು, ಅಲ್ಲಿ ಗೊತ್ತಾಗ್ಬಿಡುತ್ತೆ ಕ್ಲೀನ್. ಆನ್ ದಟ್ ಡೇ ಓನ್ಲಿ ಐ ಸೆಡ್ ದಿಸ್ ಬಾಯ್ ವಿಲ್ ಹಿಟ್. ಇವಾಗ ಪಾತ್ರೆ ತುಂಬ ತಿನ್ನೋದು ಬೇಕಾಗಿಲ್ಲ, ಬಿರಿಯಾನಿ ಚೆನ್ನಾಗಿದೆ ಅನ್ನೋದಕ್ಕೆ ಸುಮ್ಮನೆ ಒಂದು ಪಿಸ್ ಬಾಯಲ್ಲಿ ಇಟ್ಕೊಂಡ್ರೆ ಅನ್ನಿಸ್ಬಿಡುತ್ತದೆ ಅಷ್ಟೇ. ಅದನ್ನು ಸೂಪರ್. ಅರ್ಜುನ್ ಜನ್ಯ ಫಸ್ಟ್ ಫಿಲ್ಮು ದಿಮಾಕು ಅನ್ನೋ ಪಿಕ್ಚರು, ಶ್ರೀನಿವಾಸ ಮೂರ್ತಿಯವರು ಫೋನ್ ಮಾಡಿ ಹೇಳಿದ್ರು, ಪಾ ಕೀರ್ತಿ ನಾಳೆ ನಮ್ಮ ಮಗನ ಪಿಕ್ಚರ್ ಮುಹೂರ್ತ ಇದೆ ಕಣ, ಬಂದು ಆಶೀರ್ವಾದ ಮಾಡೋಗ್ಬಿಡು. ನಾನು ನನ್ನ ಶ್ರೀಮತಿಯವರು ಹೋದರೆ ಆ ಹನುಮಂತ ನಗರದ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನದ ಮೇಲೆ ಬೆಟ್ಟದ ಮೇಲೆ ರಜನಿಕಾಂತ್ ಅವ್ರ ಮನೆ ಅಲ್ಲೇ ಇರುತ್ತೆ, ಅಲ್ಲಿ ಹೋದೆ. ಎಲ್ಲ ಆಯಿತು, ಮುಹೂರ್ತ ಆಯಿತು, ಎಲ್ಲ ಇದಾಯ್ತು. ಇದನ್ನು ಪಕ್ಕಕ್ಕೆ ಬಂದು ನಿಂತಿದ್ವಿ. ಒಬ್ಬ ಹುಡುಗ ಬಂದು, ಸರ್ ನಮ್ಮ ಕೀರ್ತಿ ಸರ್ ನಮಸ್ಕಾರ, ನನ್ನ ಹೆಸರು ಅರ್ಜುನ್ ಅಂತ, ನಾನು ಈ ಪಿಕ್ಚರ್ಗೆ ಮ್ಯೂಸಿಕ್ ಮಾಡಿದ್ದೀನಿ ಸರ್. ಆವಾಗ ಅವನು ಕೂದಲೆಲ್ಲೋ ಇಲ್ಲಿವರೆಗೂ ಬಿಟ್ಕೊಂಡು ನಾನು ಹೇಳಿದೆ, ಚಿನ್ನ ನೀನು ನೋಡಿದ್ರೆ ನನಗೆ AR ರೆಹಮಾನ್ ಜ್ಞಾಪಕ ಬರ್ತಾರೆ. ದೇವ್ರು ಒಳ್ಳೇದು ಮಾಡಲಿ, ನೀನು ಕರ್ನಾಟಕದ AR ರೆಹಮಾನ್ ಆಗಬೇಕು. ನೀನು ಒಳ್ಳೆ ಸಿನಿಮಾ, ಒಳ್ಳೆ ಸಾಂಗ್ ಅದು. ಆದರೆ ಯಾವತ್ತೂ ನೀನು ಮೆಲೋಡಿನ ಬಿಡಬೇಡ,
ಕರೆಕ್ಟ್. ನೀನು ಯಾವುದೇ ತಪಂಗುತ್ತು ಸಾಂಗು ಹಾಡು, ಐಟಮ್ ಸಾಂಗ್ ಹಾಡು, ಇದ್ರದ್ದು ಹಾಡು, ಮೆಲೋಡಿಗೂ ಪ್ರಾಮುಖ್ಯತೆ ಕೊಟ್ಟು ಇದು ವಿತಿನ್ 1 year ಗ್ರಾಫ್ ವಾಸ್ ಸೂಪರ್ ಡೂಪರ್. ಏನೋ ಸಾರಿ ಪಲ್ಸ್ ಇದಾಗ್ಬಿಡ್ತಾರೆ. ಈಗ ನೀವು ಇಂಡಸ್ಟ್ರಿಗೆ ಬಂದ ಮೇಲೆ ಇಷ್ಟು ವರ್ಷಗಳಲ್ಲಿ ಸಾಕಷ್ಟು ಜನ ಇವತ್ತು ಪಾಪ ಆ ಹುಡುಗ ನಾನು ಕಂಡ ತಕ್ಷಣ ಅರ್ಜುನ್ ಜನ ಸೋ ಹಂಬಲ್ ಸೋ ಸರ್. ಇಷ್ಟು ವರ್ಷದ ನಿಮ್ಮ ಜರ್ನಿಯಲ್ಲಿ ಜೊತೆಗೆ ಆ್ಯಕ್ಟ್ ಮಾಡಿರುವಂತಹ ಕೆಲವ್ರನ್ನ ಕಳ್ಕೊಂಡಿದ್ದೀರಿ, ಇಂಡಸ್ಟ್ರಿಯ ಸಹೋದರ ಅಂತ ಅಂದ್ಕೊಂಡವ್ರನ್ನ ಕಳ್ಕೊಂಡಿದ್ದೀರಿ, ದೊಡ್ಡ ನಟರು ಅವ್ರು ಕಳ್ಕೊಂಡಿದ್ದನ್ನು ನೋಡಿದ್ದೀರಿ, ಅಲ್ಲಿ ಹೋಗಿ ಕಣ್ಣೀರು ಹಾಕಿದಿರಿ. ನಿಮಗೆ ತುಂಬ ಕಾಡಿದ್ದು ಸಾವು ಯಾರ್ದು ಸರ್? ಅಂದರೆ ಯಾರ ಪಯಣ ಇಲ್ಲಿಂದ ಹೋಗಿದ್ದು ನಿಮಗೆ ಭಾಳ ಕಾಡಿದ್ದು? ಅಂದರೆ ಯು ಫೆಲ್ಟ್ ಡಿಸ್ಟರ್ಬ್. ಈಗ ಫಾರ್ ಎಕ್ಸಾಂಪಲ್ ಈಗ ನಮ್ಮ ಜನ್ರೇಷನ್ ನಾನು ಹೇಳೋದಾದ್ರೆ ಅಪ್ಪು ಸರ್ದಾದಾಗ ವಿವರ್ ಲೈಕ್ 4-5 ದಿನ ಮನೆಯಿಂದ ಹೊರಗಡೆ ಬಂದಿಲ್ಲ. ಯು ಫೆಲ್ಟ್ ಲೈಕ್ ವಾಟ್ಸ್ ಹ್ಯಾಪ್ನಿಂಗ್, ಏನಾಗ್ತದೆ? ಸೊ ಹಂಗೆ ನಿಮಗೆ ಯಾವಾಗ ಯಾರ ವಿಚಾರ? ಆ ಕಾಲಕ್ಕೆ ನನಗೆ ಅನಿಸಿದ್ದು ಶಂಕರ್ ನಾಗ್ ಅವರು ಆಕ್ಸಿಡೆಂಟಲ್ಲಿ ತೀರ್ಕೊಂಡಾಗ. ಪರ್ಸ್ನಲಿ ನಿಮ್ಮ ಜೊತೆ ತುಂಬ ಚೆನ್ನಾಗಿ ರ್ಯಾಪರ್ ಚೆನ್ನಾಗಿತ್ತು. ವೆರಿ ನೈಸ್. ಜೊತೆಯಲ್ಲಿ ಜಾಸ್ತಿ ಆ್ಯಕ್ಟ್ ಮಾಡದೇ ಇರ್ಬೋದು, ಬಟ್ ಅವರು ಸ್ಟುಡಿಯೋಗೆ ಹೋದರೆ ಅವ್ರ ಕೆಳಗಡೆ ಅವ್ರ ಆಫೀಸ್ಗೆ ಹೋಗಿ ಮಾತಾಡ್ಸ್ಕೊಂಬರೋದು, ಅವ್ರು ಏನೇನೋ ವಿಚಾರಗಳು ಹೇಳೋರು. ಹಿಂಗೆ 30% ಕಾಸ್ಟ್ ಕಮ್ಮಿನಲ್ಲಿ ಮನೆ ಕಟ್ಬೋದು ಕೀರ್ತಿ, ಹಿಂಗಿದೆ ಹಂಗಿದೆ. ಆಮೇಲೆ ಆವಾಗಲೇ ಅವರು ಇದಕ್ಕೆ ಯಾವುದಕ್ಕೆ ನಂದಿ ಹಿಲ್ಸ್ಗೆ ರೋಪೇ ಮಾಡೋ ಐಡಿಯಾ ಎಲ್ಲ ಹೇಳೋರು, ಮೆಟ್ರೋ ಬಗ್ಗೆ ಮಾತಾಡೋರು. ಆ್ಯಂಡ್ ಈಸ್ ಆಲ್ವೇಸ್, ಆಮೇಲೆ ಯಾರಿಗೂ ಯಾವ ರೀತಿಯಾಗೂ ಮನಸ್ಸಿಗೆ ನೋವು ಮಾಡಿದಂಥ ಮನುಷ್ಯ ಅಲ್ಲ. ಎಲ್ಲರ ಜೊತೆ ಅವ್ರ ಡ್ರಾಮಾ ಟ್ರೂಪಲ್ಲೇ ಇರ್ಬೋದು, ಅವ್ರ ಜೊತೆ ಕೆಲಸ ಮಾಡೋರು ಯಾರೇ ಇರ್ಬೋದು, ಯಾರಾದ್ರೂ ಸಾರ್ ಅಂದರೆ ಯಾಕಪ್ಪ ಸಾರು, ಯಾವ ಸಾರು, ಎಲ್ಲಿಂದ ಬಂದು ಸಾರು, ಶಂಕರಾಂತ ಕೂಗು ಅಷ್ಟೇನೆ. ಈ ಥರ ಒಂದು ಸ್ಟುಡಿಯೋ ಅವರು ಸಂಕೇತ್ ಸ್ಟುಡಿಯೋ ಮಾಡಿದ್ದು. ಏನಾದರೂ ಮಾಡ್ತಾ ಇರಬೇಕು, ಏನಾದರೂ ಆ ಥರ ಒಬ್ಬ ಮನುಷ್ಯ. ಅವರು ಅಷ್ಟು ಚಿಕ್ಕ ವಯಸ್ಸಿನಲ್ಲಿ ಹೋಗಿ ನನಗೆ ಭಾಳ ಒಂದಷ್ಟು ದಿವಸ ಅದು ಭಾಳ ನೋವಾಯಿತು ಮನಸ್ಸಿಗೆ. ಅದು ಬಿಟ್ಟರೆ ಕಣ್ಣೀರು ಬಂದಿದ್ದು ಪುನೀತ್ ರಾಜ್ಕುಮಾರ್. ಯಾಕಂದರೆ ಐ ಹ್ಯಾವ್ ಸೀನ್ ದಟ್ ಬಾಯ್, ಐ ಹ್ಯಾವ್ ಕ್ಯಾರಿಡ್ ಇನ್ ಮೈ ಹ್ಯಾಂಡ್ ಇಂದ ಇದರಲ್ಲಿ ಫ್ಲೈಟಲ್ಲಿ ಹೊತ್ಕೊಂಡೋಗಿ ಪಾರ್ವತಕ್ಕ ಅವ್ರ ಹತ್ರ ಇಸ್ಕೊಂಡು ಕೆಳಗಡೆ ರಾಘಣ್ಣ ಬಂದರು ಸೆಕ್ಯೂರಿಟಿ ಚೆಕ್ ಹತ್ರ ಅವ್ರ ಕೈನಲ್ಲಿ ಕೊಟ್ಟಿದ್ದೀನಿ. ನಾಟ್ ಓನ್ಲಿ ದಟ್, ಸಚ್ ಎ ಸ್ವೀಟ್ ಪರ್ಸನ್. ತಾನೊಬ್ಬ ಮೇರು ನಟರ ಮಗ ಅನ್ನೋದಾಗಲಿ, ತಾನೇ ಒಬ್ಬ ಪವರ್ ಸ್ಟಾರ್ ಅನ್ನೋ ಯಾವ ಅಹಂಭಾವವಿಲ್ಲದೆ ಆ ಮೂಳ್ನಗೆ, ದಟ್ ಸ್ಮೈಲಿಂಗ್ ಫೇಸ್ ಅದಿಟ್ಕೊಂಡು ಬಂದವರು ನಮ್ಮ ಜೊತೆ ಮಾತಾಡ್ತಿದ್ದ ರೀತಿ. ಅಫ್ಕೋರ್ಸ್ ಶಿವಣ್ಣನೂ ನಮ್ಮ ಜೊತೆ ಹಾಗೆ ಮಾತಾಡ್ತಾರೆ, ಶಿವಣ್ಣವ್ರ ಜೊತೆ ಎಲ್ಲ ಆ್ಯಕ್ಟ್ ಮಾಡಿದೆ, ರಾಘಣ್ಣನೂ ಹಾಗೆ ಮಾತಾಡ್ತಾರೆ. ಅಣ್ಣವ್ರ ಜೊತೆನಲ್ಲಿ ಮಾಡುವಾಗಲೂ ನಮ್ಗೆ ಅದೇ ಪ್ರೀತಿ ಇದೆಲ್ಲ ಇತ್ತು. ಭಾಳ ಮನಸ್ಸಿಗೆ ನೋವಾಗಿದ್ದು. ಒಂಥರ ಜೀವನ ಇಷ್ಟೇನೆ ಅನ್ನೋದಕ್ಕೆ ಇದೊಂದು ಎಕ್ಸಾಂಪಲ್. ಬರುವಾಗ ಬರಿಗೈ, ಬರುವಾಗ ಬೆತ್ತಲೆ, ಹೋಗುವಾಗ ಕತ್ತಲೆ, ಬರೀ ಕತ್ತಲೆ ಅಂತ ಹೇಳೋದು ಇದೆಯಲ್ಲ. ಆಮೇಲೆ ಯು ಕೇಮ್ ವಿತ್ ನಥಿಂಗ್, ಯು ಆರ್ ಗೋಯಿಂಗ್ ಬ್ಯಾಕ್ ವಿತ್ ನಥಿಂಗ್. ಹುಟ್ಟು ಅನ್ನೋದು ಅನಿಶ್ಚಿತ, ಅದನ್ನು ನಾವು ಕಂಟ್ರೋಲ್ ಮಾಡ್ಬೋದು ಟು ಸಮ್ ಎಕ್ಸ್ಟೆಂಟ್. ಫ್ಯಾಮಿಲಿ ಪ್ಲ್ಯಾನಿಂಗ್ ಮಾಡ್ಕೋಬೋದು, ಇನ್ನೊಂದು ಮಾಡ್ಕೋಬೋದು, 3 ವರ್ಷ ಆದಮೇಲೆ 4 ವರ್ಷ. ಬಟ್ ಸಾವ್ ಇಟ್ ಇಸ್ ನಾಟ್ ಇನ್ ಅವರ್ ಕಂಟ್ರೋಲ್. ನಿರೀಕ್ಷಿತ ವೀಸಾ ಆದರೆ ಆ ಡೇಟ್ ಇಲ್ಲ, ಎಕ್ಸ್ಪೈರಿ ಡೇಟ್ ಇಲ್ಲ. ಬಟ್ ಅವ್ನು ಸೀಲ್ ಹೊಡೆದ ತಕ್ಷಣ ಹೋಗ್ತಾ ಇರ್ಬೇಕು, ಕೇಳಿದೆ. ಅದಕ್ಕೆ ಯಾಕಪ್ಪ ಈ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಗಳು, ಇನ್ನೊಂದು ನೋಡಿದಾಗ ಓಕೆ, ನಾವು ಏನೂ ಯಾರಿಗೂ ಒಳ್ಳೇದು ಮಾಡೋಕ್ಕೆ ಸಾಧ್ಯತೆ ಇಲ್ಲದೆ ಹೋದ್ರೂ ಯಾವುದೇ ಕಾರಣಕ್ಕೂ ಯಾರಿಗೂ ಕೆಟ್ಟದನ್ನು ಬಯಸದೆ, ಕೆಟ್ಟದನ್ನು ಮಾಡದೆ ಬದುಕ್ಬಿಟ್ರೆ ಐ ಥಿಂಕ್ ಯು ಆರ್ ದ ರಿಚೆಸ್ಟ್ ಮ್ಯಾನ್. ಆರೋಗ್ಯವಾಗಿ ಹಾಗೆ ಬದುಕಿದ್ರೆ ಓಡಾಡೋವ್ರಿಗೂ ಓಡಾಡಿಕೊಂಡು ಚೆನ್ನಾಗಿ ಇದು ಮಾಡಿಕೊಂಡು, ಚೆನ್ನಾಗಿ ಊಟ ತಿಂಡಿ ತಿಂದ್ಕೊಂಡು ಎಲ್ಲರ ಜೊತೆ ನಗನಗ್ತಾ ಇದ್ದು, ಒಂದು ದಿವಸ ಏನೋ ರಾತ್ರಿ 2 ಪೆಗ್ಗಾಗಿ ಮಲಗಿದ್ರಂತೆ, ಬೆಳಗ್ಗೆ ಹೋಗ್ಬಿಟ್ರಂತೆ ಅನ್ನೋ ಥರ ಇರಬೇಕು. ಆ ಬಾಕಿ ನರಕವಾಸಗಳು ಎಲ್ಲ ಬೇಡದೇ ಇದ್ದರೆ ದಟ್ ಈಸ್ ದ ಗ್ರೇಟೆಸ್ಟ್ ಅಚೀವ್ಮೆಂಟ್. ಇದು ಭಾಳ ನನಗೆ ಒಂಥರ ಇದು ಮರೆಯಲಾಗದಂಥ ಒಂದು ಇದು ಇನ್ಸಿಡೆಂಟ್. ಬಾಕಿ ನಾವು ಆಪ್ತರು, ನಾವೆಲ್ಲ ನಾನು ಅಂಬರೀಷ್ ಅವ್ರ ಜೊತೆಯಲ್ಲಿ ಪಿಕ್ಚರ್ಗೆ ಬರೋಕ್ಕೆ ಮುಂಚೆ ಫ್ರೆಂಡ್ ಆಗಿದ್ದವರು. ನಾನು ವಿಷ್ಣುವರ್ಧನ್ ಅವರು ಒಂದೇ ಕಾಲೇಜಿನಲ್ಲಿ, ನ್ಯಾಷನಲ್ ಕಾಲೇಜಿನಲ್ಲಿ ಓದೋರು. ಅವಾಗಲೇ ಹಿಂದಿ ಹಾಡುಗಳು ಆಡ್ಕೊಂಡಿದ್ರು. ನೀವು ಮೆನ್ಷನ್ ಮಾಡಿದ 2 ಸಾವುಗಳೇನಿದೆ ಅದು ನಿರೀಕ್ಷೆ ಮಾಡಿರಲಿಲ್ಲ. ಅದಕ್ಕೆ ಹೇಳೋದು. ಅದಕ್ಕೆ ಒಂದೊಂದು ಸಾರಿ ನಾನು ಕೇಳೋದು, ಆ 2 ಸಾವು ನನ್ನ ಹೆಂಡತಿ ಆಕ್ಸಿಡೆಂಟು, ದೇವರೆಲ್ಲಿದ್ದಾನೆ ಅಂತ ಅನಿಸುತ್ತೆ ಅಲ್ವಾ. ಬಟ್ ಅದನ್ನು ನಾನು ಹೆಂಗೆ ತೊಗೊಂಡೆ ಅಂದರೆ,
ಅಕಸ್ಮಾತ್ ಸತ್ತೇ ಹೋಗಿದ್ರೆ, ಸೊ ಯಾರೋ ಬಂದು ಇಬ್ಬರು ಹುಡುಗರು ಮುಸ್ಲಿಮ್ ಹುಡುಗರು ಬಂದು ನಮ್ಮನ್ನು ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿ ಟ್ರೀಟ್ಮೆಂಟ್ ಮಾಡಿಸಿ ಇದು ಮಾಡಿ ಅವ್ರು ಬದುಕಿದ್ರಲ್ಲ. ನಿಜ. ಸೊ ಆ ದೇವರೇ ಕಳಿಸ್ಕೊಟ್ಟ, ಆಗೋದೆಲ್ಲ ಒಳ್ಳೇದಕ್ಕೆ. ನಿಜ. ಹಂಗೆ ಅಂದ್ಕೊಂಬಿಟ್ರೆ ದುಃಖ ಅನ್ನೋದನ್ನು ನೀವು ದೂರ ಇಡ್ಬೋದು. ನಿಜ. ವಾಟ್ ಎವರ್ ಹ್ಯಾಪನ್ಸ್, ಆ್ಯಕ್ಸಿಡೆಂಟ್ ಆಗೋಯ್ತು, ನಾನು ಬದುಕಿದ್ದೀನಲ್ಲ, ಸೂಪರ್, ಥ್ಯಾಂಕ್ ಯು ವೆರಿ ಮಚ್ ಗುರು. ಇವತ್ತು ಹೇಳಿದ್ರೆ ಗ್ಲಾಸ್ಗಳ ಮುಖದ ಮೇಲೆ ಬಿದ್ದಾಗ ಮುಗೀತು, ನನ್ನ ಕೆರಿಯರೇ ಮುಗೀತು, ಜೀವನ ಮುಗೀತು ಅಂದ್ಕೊಂಡೆ ನಾನು. ಬಟ್ ಗ್ಲಾಸ್ ತೆಗೆದೆಲ್ಲ ಆದ್ಮೇಲೆ ಒಂದು ಸ್ಕ್ರ್ಯಾಚ್ ಇಲ್ಲ, ಅದ್ರ ಪಕ್ಕದಲ್ಲಿ ಈ ಥರ ಒಂದು ಬಟ್ ನಾವು ಒಂದು ಹೇಳ್ತೀನಿ, ಅದು ಇನ್ಯಾರಾದರೂ ಆಗಿದ್ದರೆ ನಾನು ಇಂಥ ಸುಂದರಿ ನನಗೆ ಹಿಂಗೆ ಆಗೋಯ್ತಲ್ಲ ಅಂತ ಡಿಪ್ರೆಷನ್ಗೆ ಹೋಗಿ ಕೆಲವರು ಡಿಸ್ಟರ್ಬ್ ಆಗಿ ಫ್ಯಾಮಿಲಿ ಆಗಿ ಕೆಲವರು ಸೂಸೈಡ್ ಮಾಡ್ಕೊಂಡು ಇರೋದು ಇದು ಇದೆ. ಕಾಯಿಲೆ ಏನೋ ಬಂದ್ಬಿಟ್ಟು ಕ್ಯಾನ್ಸರು, ನೀವು ಒಂದು 6 ತಿಂಗಳಲ್ಲಿ ಹೋಗ್ಬಿಡ್ತೀರ ಅಂದರೆ ನಾನು ಇನ್ನಾಗಿ ಬದುಕಬೇಕು ಅಂತ ಮಾಡ್ಕೊಂಡು ಅಂಥವ್ರು ಸೆಕೆಂಡ್ ಡೇ ಶಿ ವಾಸ್ ಸ್ಟ್ರಾಂಗ್. ನಮ್ಮ ರಿಲೇಷನ್ ಫ್ರೆಂಡ್ಸ್ ಯಾರು ಕಣ್ಣೀರು ಹಾಕ್ಕೊಂಡು ಯಾಕೆ ಹಿಂಗೆ ಆಗೋಯ್ತಲ್ಲ ಅಂತ ಮಾತಾಡ್ಸೋಕೆ ಬಂದರೆ ಇವ್ನು ನಗ್ನಗ್ತಾ ಮಾತಾಡ್ತಿದ್ದಾರೆ. ವೆರಿ ಸ್ಟ್ರಾಂಗ್ ಅದನ್ನು ದಟ್ಸ್ ಗ್ರೇಟ್. ಎಲ್ದಿದ್ರೆ ಅವರು ಹಂಗಾಗ್ಬಿಟ್ರೆ ನಮ್ಮ ಗತಿಗೆ ನಾನು ನಿಜ. ಆಮೇಲೆ ಎಷ್ಟೋ ಜನ ನಮ್ಮ ಸಂಬಂಧಿಕರೆಲ್ಲ ಮಾತಾಡ್ಕೊಂಡ್ರು, ಇವನು ಆ್ಯಕ್ಟ್ರು, ಅವಳ ಜೊತೆ ಹೆಂಗಿರ್ತಾನೆ, ಬಿಟ್ಬಿಡ್ತಾನೆ, ಇದು ಮಾಡಿಬಿಡ್ತಾನೆ ಅಂತೇಳಿ. ನಾವು ಅದಕ್ಕಿಂತ ಜಾಸ್ತಿ ಸ್ಟ್ರಾಂಗ್ ಆಗೋಯ್ತು. ಸಿನಿಮಾದಲ್ಲಿ ಅಷ್ಟೇಪ್ಪ ವಿಲನ್ನು, ರಿಯಲ್ ಲೈಫಲ್ಲಿ ಇರೋಲ್ಲ ಅಂತ. ಕೆಲಸದೋಗು ಏಯ್ ಅಂತ ಯಾವತ್ತೂ ನಾನು ಆತನ. ಬಟ್ ನಿಮ್ಮ ಮನೆ ಕೆಲಸಕ್ಕೆ ಸೇರಕ್ಕೆ ಮುಂಚೆ 4 ಸಲ ಯೋಚನೆ ಮಾಡಿರ್ತಾರೆ. ಅಯ್ಯೋ ಅದೇ ಬಂದ ಮೇಲ್ಗಡೆ ಅಪ್ಪ ನೀವು ಹಿಂಗೆ ಅಂತ ಗೊತ್ತಿರಲಿಲ್ಲಪ್ಪ ಅಂತೇಳಿ ನಾವು ಏನು ಕೆಲಸ ಹೇಳಿದ್ರು, ಏನಾದರೂ ಶೂನ ತೊಗೊಂಡು ಅದನ್ನ ತೊಳೆಯೋಕೆ ಹೋದ್ರೆ ಅಪ್ಪ ನೀವು ಕೊಡು ನನಗೆ, ನಾನು ಮಾಡಿಕೊಡ್ತೀನಿ ಅಂತ. ದ ವೇ ವಿ ಲುಕ್ ಅಷ್ಟೇ. ನೀ ಟೆನ್ನಿಸ್ ಆಡ್ತೀರಾ ಸರ್ ಈಗಲೂ? ಈಗಲೂ ಆಡ್ತೀನಿ. 15 ವರ್ಷ ಆಯ್ತು. ಮೊನ್ನೆನೂ ಆಡ್ತಾ ಇದ್ದೆ. ಯಾವುದು ಈಗ ಲಾಸ್ಟ್ 15 ಇಯರ್ಸಿಂದ ಬಿಟ್ಟೇ ಇಲ್ವಂತೆ ಟೆನ್ನಿಸ್ ಆಡೋದು? ಇಲ್ಲ, ನಾನು ಮೊದಲಿಂದನೂ ಆಡ್ತಾಯಿದ್ದೆ, ಬಟ್ ಸೀರಿಯಸ್ಸಾಗಿ ಲಾಸ್ಟ್ 15 ಇದರಿಂದ ಬಿಟ್ಟಿದ್ದೇನೆ. ನೋಡಿ ದೇವರು ಎಷ್ಟಿದು ಅಂದರೆ, ಇವತ್ತು ನನ್ನ ಮನೆ ಕಿಟಕಿಯಿಂದ ನೋಡಿದ್ರೆ ಟೆನ್ನಿಸ್ ಕೋರ್ಟ್ ಕಾಣಿಸ್ತದೆ, ಸಿಂಥೆಟಿಕ್ ವಿತ್ ಫ್ಲಡ್ ಲೈಟ್. ಓಕೆ. ನಾನು ಸಾಯಂಕಾಲ ನೆರಳಲ್ಲಿ ಬೇಕಾದರೂ ಆಡ್ಬೋದು, ಬೆಳಿಗ್ಗೆ ಬಿಸಿಲಲ್ಲಿ ಬೇಕಾದರೂ ಆಡ್ಬೋದು. ನಮ್ಮದೇ ಒಂದು ಟ್ರೂಪ್ ಇದೆ. ಆತ ಫೋನ್ ಮಾಡಿ, ಸರ್ ಕೀರ್ತಿರಾಜ್ ಸರ್ ವೇರ್ ಆರ್ ಯು ಅಂದ, ಅಲ್ಲಿ ಹೋಗಿ ಅದೊಂದಿದೆ. ಹಿಂದೆಗಡೆ ನನ್ನ ರೂಮಿಂದ ನೋಡಿದ್ರೆ ಸ್ವಿಮ್ಮಿಂಗ್ ಪೂಲ್ಗಳು, ಅಲ್ಲೋಗಿ ಸ್ವಿಮ್ಮಿಂಗ್ ಪೂಲ್ ಮಾಡೋದು, ಎವ್ರಿಥಿಂಗ್ ಅದು ಕಂಫರ್ಟಬಲ್ ಇದೆ. ಯು ಲುಕ್ 40-42, ಬಟ್ ವಾಟ್ ಇಸ್ ಯುವರ್ ಏಜ್ ಸರ್? ಬೇಕಾ ಇವಾಗ? ಅದು ಇಂಪಾರ್ಟೆಂಟ್. ಒಂದು 20 ಕಮ್ಮಿ ಹೇಳಿ. ಸುಳ್ಳು ಹೇಳ್ಬಾರ್ದು ಅಂತಾರೆ, ಜೀವನದಲ್ಲಿ ಟ್ರೈ ಮಾಡ್ತಿರ್ತೀನಿ. ಅದೇನೋ ಹೇಳ್ತಾರೆ, ಗಂಡಸನ ಸಂಬಳ ಹೆಂಗಸನ ವಯಸ್ಸು ಕೇಳಬಾರ್ದು. ನನ್ನ ವಿಷಯದಲ್ಲಿ ಏನೋ ಎಲ್ಲ ಹಿರಿಯರ ಆಶೀರ್ವಾದ, ಭಗವಂತನ ಕೃಪೆ ನಮಗೆ. ಒಂಥರ ಮೊದಲಿಂದ ನಮಗೆ ಓದಬೇಕಾದ್ರೇ ಆರೋಗ್ಯವೇ ಭಾಗ್ಯ ಅಂತ ಕರೆಕ್ಟ್ ಒಂದಿದಿತ್ತು. ಕ್ರಾಫ್ಟ್ ಅಂತ ಒಂದಿತ್ತು, ಅದು ನಮ್ಮ ಕೈನಲ್ಲಿ ವ್ಯವಸಾಯ ಮಾಡಿಸೋರು. ಈ ಪಾತಿ ಮಾಡೋದು, ಇದು ಮಾಡೋದು, ಬಾವಿಯಿಂದ ನೀರು ಸೇದ್ಬಿಟ್ಟು ತಂದದಕ್ಕೆಲ್ಲ ಹಾಕಿ ಅದನ್ನು ಬೀಜಗಳ ಬಿತ್ತಿ ಒಂದು ಸ್ವಲ್ಪ ದಿವಸ ಆದಮೇಲೆ ಇನ್ನೊಂದು ಕ್ಲಾಸಲ್ಲಿ ಅದನ್ನು ಕಳೆ ಎಲ್ಲ ಕೀಳಬೇಕು, ಗೊಬ್ಬರ ತಂದು ಹಾಕಬೇಕು, ಇವೆಲ್ಲ ಮಾಡಬೇಕು. ಆಮೇಲೆ ನಮ್ಮ ಬಟ್ಟೆ ನಾವೇ ಒಕ್ಕೋಬೇಕು, ನಮ್ಮ ರೂಮ್ ನಾವೇ ಕಸ ಗುಡಿಸ್ಕೋಬೇಕು. ಇದೆಲ್ಲ ಇದ್ದಿದ್ರೆ ಲಿಮಿಟೆಡ್ ಊಟ, ಸುಮ್ಮನೆ 1-2 ಚಪಾತಿ, ಒಂದು ಪಲ್ಯ ತೊಗೊಂಡು ಕಾಲೇಜ್ಗೆ ಹೋಗ್ಬಿಟ್ಟೆ, ನ್ಯಾಷನಲ್ ಕಾಲೇಜ್ಗೆ ಹೋಗ್ಬಿಟ್ರೆ ಸೈಕಲ್ ಹೊಡ್ಕೊಂಡು ಅಲ್ಲಿ ಅದ್ರ ಜೊತೆಗೆ ಅಲ್ಲಿ ಮಾವಿನಕಾಯ್ದು ಉಪ್ಪಿನಕಾಯಿ ಥರ ಮಾಡ್ಕೊಡೋದು ತುರಿದ್ಬಿಟ್ಟು ಭಾಳ ಫೇಮಸ್. ಕರೆಕ್ಟ್. ನಾವು ವಿಷ್ಣುವರ್ಧನ ಅದನ್ನು ತೊಗೊಂಡು ಅದನ್ನು ತಿನ್ನೋದು. ಇಲ್ಲ ವಿ ಬೇಕ್ರಿಗೆ ಹೋಗ್ಬಿಟ್ಟು ಒಂದು ಬ್ರೆಡ್ ತೊಗೊಂಡ್ಬಿಡೋದು. ಆ ಬ್ರೆಡ್ ತೊಗೊಂಡು ಲಾಲ್ಬಾಗ್ ಒಳಗಡೆ ಕುಂತ್ಕೊಂಡು ಬ್ರೆಡ್ ತಿಂದ್ಬಿಟ್ಟು ನೀರು ಕುಡಿಯೋಕ್ಕೆ, ಟೀ ಕುಡಿಯೋಕ್ಕೆ ಎದುರುಗಡೆ ಕಾಮತ್ ಹೋಟ್ಲು ಇನ್ನೂ ಇದೆ, ಅಲ್ಲಿ ಬಂದು ಕುಂತ್ಕೊತಾ ಇದ್ವಿ. ಹಿಂಗೆ ಅದು ಆರೋಗ್ಯದ ಬಗ್ಗೆ ಸ್ವಲ್ಪ ಕಾಳಜಿ ಇದೆ. ಅದು ನಮ್ಮ ತಂದೆಯವರು ಹೇಳೋರು, ನೀನು ಏನಿಲ್ಲ ಅಂದ್ರೆ ಆರೋಗ್ಯನ ಚೆನ್ನಾಗಿ ನೋಡ್ಕೊ ಅದನ್ನ, ಅದು ಯಾವತ್ತಿದ್ರೂ ನಿನಗಿದೆ. ಇಲ್ಲದಿದ್ದರೆ ಆರೋಗ್ಯ ಇಲ್ಲ ಅಂದ್ಬಿಟ್ರೆ ಅದೇ ಒಂದು ದೊಡ್ಡ ಟಾರ್ಚರ್ ಆಗೋಗ್ಬಿಡ್ತದೆ. ಅದೇ ಮನೆಯವ್ರಿಗೂ ಟಾರ್ಚರು, ಎಲ್ರಿಗೂ ಟಾರ್ಚರ್ ಮಾಡ್ತಾರೆ. ನನ್ನ ಮಕ್ಕಳಿಗೆ ಹೇಳೋದು ಅಷ್ಟೇ, ಡೋಂಟ್ ಗೆಟ್ ಟೆನ್ಸ್ಡ್ ಎನಿಥಿಂಗ್. ಏನು ಪಕ್ಕದಲ್ಲೇನೋ ಬಾಂಬ್ ಬಿದ್ದಿದೆ ಅಂದ್ರೂ ಟೆನ್ಷನ್ ತೊಗೊಬೇಡಿ. ಹೌದಾ, ಇಲ್ಲೇನಾದರೂ ಆಗ್ತಾರಾ? ಉಡೋಕ್ಕಾಗಲ್ಲ. ನಿರೀಕ್ಷಿತ ಅನಿಶ್ಚಿತ ಅದು ನಡೀಲೇಬೇಕು, ಹೋಗ್ಬೇಕಂದ್ರೆ ಹೋಗ್ಲೇಬೇಕು. ಅಷ್ಟೇ. ನೀವು ಭಾಳ ಬುದ್ಧಿವಂತರಾಗಿ ಹುಷಾರಾಗಿ ಕಾರ್ ಓಡಿಸ್ಕೊಂಡು ಹೋಗ್ಬೋದು.
ಯಾವನ ಹಿಂದಿಂದ ಗುದ್ಸತ್ರ ಏನೂ ಮಾಡೋಕ್ಕಾಗಲ್ಲ. ಅಲ್ಲ ಅದೇ ಬಟ್ ಮುಂದಿನ ನೀವು ನೋಡ್ಕೊಂಡು ಹೋಗೋದು ನಿಮ್ಮ ಜವಾಬ್ದಾರಿ ಇದೆ. ಇವಾಗಲೂ ನನ್ನ ಕಾರ್ ನೈಸ್ ರೋಡಲ್ಲಿ ಬಂದರೆ ಫುಲ್ ಫ್ರೀ ಕಾಣಿಸ್ತು ಒಂದು ಸ್ಟ್ರೆಚ್ ಅಂದರೆ 140ವರೆಗೂ ಒತ್ತು ಬಿಡ್ತೀನಿ. ಆಮೇಲೆ ಟಕ್ ಅಂತ ಬಿಟ್ಬಿಡೋದು. ಅಂದರೆ 1 ಕಿಲೋಮೀಟರ್ ದೂರ ಏನಾಗ್ತಿದೆ ಅಂತ ಅಬ್ಸರ್ವ್ ಮಾಡ್ತಾ ಇರಬೇಕು. ದುರಾಲೋಚನೆಗಿಂತ ಅದು ಯಾರೋ ಪಕ್ಕದಲ್ಲಿ ಓವರ್ಟೇಕ್ ಮಾಡೋದಂದ್ರೆ ಅವನಿಗೋಗಿ ರೇಸ್ ಮಾಡ್ಕೊಂಡು ಹೋಗೋದು ಅವೆಲ್ಲ ಮಾಡೋಕ್ಕೆ ಹೋಗ್ಬಾರ್ದು. ಥರ ವೆರಿ ಲೈಫ್ ಈಸ್ ವೆರಿ ಸಿಂಪಲ್ ಟು ಬಿ ಹ್ಯಾಪಿ. ಮೋಟೋ ಶುಡ್ ಬಿ ಸಿ, ನಾನು ಹಿಮಾಲಯ ಪರ್ವತನ ಹತ್ತಲೇಬೇಕು ಅನ್ನೋ ಇದಿರಬೇಕು, ಛಲ ಇರಬೇಕು. ನಾನು ಸೂಪರ್ ಸ್ಟಾರ್ ಆಗ್ತೀನಿ ಅನ್ನೋ ಛಲ ಇರಬೇಕು. ಅದಕ್ಕೆ ಏನೇನು ಬೇಕೋ ಅದನ್ನು ಮಾಡ್ತಾ ಇರಬೇಕು. ಬಟ್ ನನಗಿವಾಗ ಸದ್ಯಕ್ಕೆ ಏನಿದೆ ಅದರಲ್ಲಿ ಖುಷಿ ಪಡೋದು ಇರಬೇಕು. ದಟ್ ಈಸ್ ಅ ಪ್ರೆಸೆಂಟ್. ಇವತ್ತು ನೀನು ಜೀವಂತವಾಗಿದೆ. ಬೆಳಿಗ್ಗೆ ಎದ್ದು ಕಣ್ಣು ಬಿಟ್ಟ ತಕ್ಷಣ ಕಟ್ಟಿಗೆಯಿಂದ ಸೂರ್ಯದೇವ ನಮ, ಮಾತೃದೇವ ಭವ, ಪಿತೃದೇವ, ಗುರುದೇವ ಭವ ಅಂದ್ಬಿಟ್ರೆ ಮುಗೀತು. ಎಕ್ಸಾಕ್ಟ್. ಆ್ಯಂಡ್ ಯು ಆರ್ ಸಚ್ ಎ ಹ್ಯಾಪಿ ಮ್ಯಾನ್, ಯು ಆರ್ ಅಲೈವ್. ಕರೋಡ್ಪತಿ ಡೆಡ್ ಅಂಡ್ ಗಾನ್, ಎಲ್ಲ ಹೋಗಿದ್ದಾಯ್ತು ದೊಡ್ಡವರೆಲ್ಲ. ಅದನ್ನು ಮನಸ್ಸಿನಲ್ಲಿ ಇಟ್ಕೊಂಡು ಕೈ ಕಾಲು ಇಟ್ಕೊಂಡು ಓಡಾಡಿಸೋ ಲೆವೆಲ್ಗೆ ಬರದಂಗೆ ಇದ್ದುಬಿಟ್ರೆ ಅದೇ ಹ್ಯಾಪಿಯೆಸ್ಟ್ ಪರ್ಸನ್. ಸರ್, ಮುಗಿಸೋಕೆ ಮುಂಚೆ ನನಗೆ ಒಂದು ಪ್ರಶ್ನೆ ಇದೆ ಸರ್. ಈ ಸಿನಿಮಾದಲ್ಲಿ ವಿಲನ್ ಆಗಿದ್ದವ್ರಿಗೆ ಸೀನ್ಗಳು ಬೇರೆ ಬೇರೆ ಸಿಗ್ತವೆ ಸರ್. ಬೇರೆ ಬೇರೆ ಕೆಲವರು ಪಾಪ ಹೊಡೆಯೋ ಸೀನು, ಹೊಡೆಸ್ಕೊಳ್ಳೋ ಸೀನು, ಆಳಮಳ ಸಿಗುತ್ತೆ. ಬಟ್ ಈ ವಿಲನ್ ಆದವ್ರಿಗೊಂದು ಆಸೆ ಇರ್ತದೆ ಸರ್, ಈ ಹೀರೋಯಿನ್ ಜೊತೆ ಒಂದು ಸಿನಿಮಾ ಹೀರೋ ಆಗಿ ಮಾಡೋಕ್ಕೆ ಒಂದು ಆಸೆ. ಯಾವ ಹೀರೋಯಿನ್ ನೋಡಿದಾಗ ನಿಮ್ಗೆ ಅನ್ಸಿತ್ತು ಸರ್ ಇವ್ರ ಜೊತೆಗೆ ಒಂದು ಸಿನಿಮಾ ಹೀರೋ ಆಗಿ ಮಾಡಬೇಕು ನಾನು ಅಂತ? ನನಗೆ ಹೀರೋ ಆಗಬೇಕು ಅನ್ನೋ ಭಾಳ ಆಸೆ ಇತ್ತು. ಆ ಡ್ಯುಯೆಟ್ ಹಾಡಬೇಕು ಅನ್ನೋ ಆಸೆ ಇತ್ತು. ಇಂಥವ್ರ ಜೊತೆ ಆಡಬೇಕು ಅನ್ನೋದು ಯಾವತ್ತೂ ನನಗೆ. ಯಾಕಂದರೆ ಬರೋರೆಲ್ಲ ಒಳ್ಳೆ ಕಲಾವಿದರೆ. ಯಾರ ಜೊತೆ ಬಟ್ ಆದರೂ ಇರುತ್ತಲ್ಲ ಯಾರಂದರೆ ಸ್ಕ್ರೀನಲ್ಲಿ ನೋಡಿದಾಗ ಇಲ್ಲ. ನನಗೆ ಹಿಂದಿಯಿಂದ ಹಿಡಿದು, ತಮಿಳಿಂದ ಹಿಡಿದು, ತೆಲುಗಿಂದ ಹಿಡಿದು, ಅವರು KR ವಿಜಯ ಇರ್ಬೋದು, ಶ್ರೀವಿದ್ಯಾ ಅವರು ನನಗೆ ತಾಯಿಯಾಗಿ ಮಾಡಿದ್ರು ಅಶ್ವಮೇಧದಲ್ಲಿ. ಅವ್ರಿಗೆ ಅವರೆಲ್ಲರ ಫ್ಯಾನು. ವೈಜಂತಿಮಾಲಾ ಇರ್ಬೋದು, ಆಶಾ ಪರೇಖರ್ ಜೊತೆ ಆ್ಯಕ್ಟ್ ಮಾಡಿದ್ದೀನಿ ನಾನು. ಅವರಿರ್ಬೋದು, ಎಲ್ಲರ ಸಾಧನ, ಸಾಯರ ಬಾನು, ತನುಜ, ಇಲ್ಲಿ ಜಯಂತಿಮ್ಮ ಇರ್ಬೋದು, ಭಾರತಿ ಮೇಡಮ್ ಇರ್ಬೋದು, ಲೀಲಮ್ಮ ಅವ್ರಿರ್ಬೋದು, ಎಲ್ಲರನ್ನೂ ನಾನು ಚಿಕ್ಕ ವಯಸ್ಸನ್ನು ನೋಡಿಕೊಂಡು ಅವ್ರದ್ದು ಇನ್ನೂ ನನಗೆ ಒಂದು ಹಾಡು ಜ್ಞಾಪಕ ಇದೆ, ಲೀಲಮ್ಮ ಅದು. ಸ್ವಾಭಿಮಾನದ ನಲ್ಲಿ ಸಾಕು ಸಂಯಮ ಬಲ್ಲೆ, ಆ ಥರ ಇದಿದೆ. ಆದರೆ ಇಂಥವ್ರ ಜೊತೆನೇ ಸಿಕ್ಕಿದ್ರೆ ನಾನು ಆಡ್ಬೇಕು. ನಿನಗೆ ಸಿಗೋದೇ ಕಷ್ಟ, ಇಂಥವ್ರ ಸೆಲೆಕ್ಷನ್ ಬೇರೆ ಇರ್ತದೆ. ಆಸೆ ಇದೆ. ಅದು ದೇವ್ರ ಒಂದು ಕಡೆ ಆಯ್ತು ಗುರು ನೋಡ್ತೀನಿ ಅದೇನು ಮಾಡ್ತೀವ ಅಂತ ಸುಮ್ಮನೆ. ಪ್ರತಾಪ್ ಪಿಕ್ಚರಲ್ಲಿ ಅರ್ಜುನ್ ಸರ್ಜಾ ಅವ್ರ ಹೀರೋ, ಕರೆಕ್ಟ್. ನಾನು, ದೇವು, ಜೈ ಜಗದೀಶ್, 3 ಜನ 3 ಮಿನಿಸ್ಟ್ರುಗಳ ಮಕ್ಕಳು, ಮರಿ ವಿಲನ್ಗಳು ಸೀನಿಯರ್ಸ್ ಜೊತೆಯಲ್ಲಿ. ಅಲ್ಲಿ ಒಂದು ಹಾಡು ಸೀಕ್ವೆನ್ಸ್ ಬರ್ತದೆ. ಮಾಲಾಶಿವರು, ದೇವರಾಜ್ ಅವರು ಹಾಡ್ಕೊಂಡು ಬರ್ತಾರೆ. ಇಲ್ಲ, ಇದು SP ಭಾರ್ಗವ್ ಹಾಡ್ಕೊಂಡು ಬರ್ತಾರೆ. ಅಲ್ಲಿ ನಾನು ಪೊಲೀಸ್ ಇನ್ಸ್ಪೆಕ್ಟ್ರು. ಆ ಹಾಡು ಆಡಬೇಕಾದ್ರೆ ಆ ಪೊಲೀಸ್ ಇನ್ಸ್ಪೆಕ್ಟ್ರ್ ಒಂದು ಲೈನ್ ಆಡೋದಿರ್ತದೆ, ಅದನ್ನು ಆಡಬೇಕು ಅಂತ ಡ್ಯಾನ್ಸ್ ಮಾಸ್ಟರ್. ನಾನು ಹೇಳಿದೆ, ಮಾಸ್ಟರ್ ನಾನು ನಿಂತ್ಕೊಂಡು ಆಡ್ಬೋದಾ, ಸ್ವಲ್ಪ ಮೂಮೆಂಟ್ಸ್ ಮಾಡ್ಕೊಂಡು. ಶೂರ್ ಗುರು ಮಾಡಿ ಅಂತ ಸತೀಶ್ ಅಂತ ಡ್ಯಾನ್ಸ್ ಮಾಸ್ಟರ್ ಕೇಳಿದೆ. ಸತೀಶ್ ನಾನು ನಿಂತ್ಕೊಂಡು ಮಾಡೋಣ. ನಿಂತ್ಕೊಂಡು ಆ ಸ್ಟೆಪ್ ಮಾಡಿ ಆ ಲೈನ್ ಹಾಡಿದೆ. ಟೇಕ್ ಓಕೆ ರೆಡಿ. ಸೋಮಶೇಖರ್ ಸರ್ ಕರೆದ್ರು, ಬಾ ನೀನು ಡ್ಯಾನ್ಸೆಲ್ಲ ಬರ್ತದೆ, ಡ್ಯಾನ್ಸೆಲ್ಲ ಮಾಡ್ತಿಲ್ಲ, ನೋಡಿದ್ರೆ ಚೆನ್ನಾಗಿ ಮಾಡ್ತೀಯ. ಇಲ್ಲ ಸರ್, ಹೀರೋ ಆಗಬೇಕು ಅನ್ನೋ ಆಸೆಯಿಂದ ಬಂದವನು. ಅದು ಡಿಸ್ಕೋ ಡ್ಯಾನ್ಸ್ ಇರ್ಬೋದು, ಪಾಪ್ ಡ್ಯಾನ್ಸ್ ಇರ್ಬೋದು, ಬ್ರೇಕ್ ಡ್ಯಾನ್ಸ್ ಇರ್ಬೋದು, ಭರತನಾಟ್ಯ ಸಹ ನಾನು ಪ್ರಾಕ್ಟೀಸ್ ಮಾಡಿದ್ದೀನಿ ಸರ್ 6 ತಿಂಗಳು. ಯಾವುದೋ ಒಂದು ಸಾರಿ ಶಂಕರಾಭರಣಮ್ಮ, ಸಾಗರ ಸೋಮನ್ ನೋಡಿ ಒಬ್ಬ ಡೈರೆಕ್ಟ್ರು, ನೀವು ಭರತನಾಟ್ಯ ಪ್ರಾಕ್ಟೀಸ್ ಮಾಡಿ ಆದರೆ ಆ ಕ್ಯಾರೆಕ್ಟರ್ ನೀವು ಮಾಡಿರಂತೆ ಅಂತ ಹೇಳಿದ್ದಕ್ಕೆ ಅಂತಲೇ ಎಲ್ಲ ಮಾಡಿದ್ದೀನಿ ಅಂತ ಹೇಳಿದ್ದಕ್ಕೆ ಅವ್ರ ನೆಕ್ಸ್ಟ್ ಪಿಕ್ಚರ್ ಚಿತ್ರಲೇಖದಲ್ಲಿ ಆ ಸಾಂಗ್ ಇಟ್ಟು ಆ ಕ್ಯಾರೆಕ್ಟ್ರು ಕೀರ್ತಿಗೆ ಆ ಸಾಂಗ್ ಇಡಬೇಕು ನಾವು, ಅದು ಡ್ಯುಯೆಟ್ ಸಾಂಗ್ ಒಂದು ಇದು ಮಾಡೋಣ ಎಲ್ಲ. ಆಮೇಲೆ ನೋಡಿ ಎಲ್ಲರೂ ಖುಷಿ. ಸುಮಾರು ಜನ, ಶ್ರೀನಿವಾಸ ರೆಡ್ಡಿ ಅಂತ ಇದ್ದರು ಒಬ್ಬರು ಡೈರೆಕ್ಟ್ರು, ವಿಜಯ ರೆಡ್ಡಿ ಅವರ ಅಳಿಯ, ಅವರು ಬಂದು ಅವ್ರ ಪಿಕ್ಚರ್ ಒಂದು ಸೈನ್ ಆಯಿತು. ಆವಾಗ ಅಮ್ಮ ಹೇಳಿದ್ರು, ನೋಡಪ್ಪ ಇದು ಆಮೇಲೆ ನಾಳೆ ನೀನು ಹೀರೋ ಆದ ತಕ್ಷಣ ರೇಟ್ ಜಾಸ್ತಿ ಮಾಡ್ಬಿಡೋದು ಅದು ಹಿಂಗೆಲ್ಲ ಮಾತಾಡೋರು. ಬಟ್ ಕೀರ್ತಿ ಏನೇ ಮಾಡಿ ಮಾಡಿ ನೋಡಿ, ಒಂದು ರಾಜಕೀಯದಲ್ಲಿ 20-30 ವರ್ಷ ಒಬ್ಬರು ನಿಷ್ಠಾವಂತ ಕಾರ್ಯಕರ್ತ ಕಷ್ಟಪಟ್ಟು ಕೆಲಸ ಮಾಡ್ತಿರ್ತಾನೆ.
ಅವನಿಗೊಂದು MLA ಆಗೋ ಚಾನ್ಸು ಸಿಗೋಲ್ಲ. ಆದರೆ ಅದೇ ಯಾರೋ ಅದೃಷ್ಟ ಇರೋನು ಫಸ್ಟ್ ಟೈಮ್ MLA ಆಗಿ ಮಿನಿಸ್ಟ್ರು ಆಗೋಗ್ಬಿಡ್ತಾರೆ. ಇಂಥ ಕಥೆಗಳು ನಾವು ಭಾಳ ಕೇಳಿದ್ದೀವಿ. ಚೀಫ್ ಮಿನಿಸ್ಟರ್ ಆಗ್ಬಿಡ್ತಾರೆ. ಚೀಫ್ ಮಿನಿಸ್ಟರ್ ಪ್ರೈಮ್ ಮಿನಿಸ್ಟರ್ ಆಗ್ಬಿಡ್ತಾರೆ ಅಲ್ವಾ? ಅದಕ್ಕೆ ಹೇಳೋದು ಒಂದು ಅದೃಷ್ಟ ಲಕ್ಷ್ಮಿ, ಒಂದು ಬ್ರಹ್ಮಲಿಖಿತ ಅನ್ನೋದು ನಮಗಿರಬೇಕು. ಅದು ನಾವು ಯಾವಾಗ ಒಂದೆರಡು ಮಿಸ್ ಆದಾಗ ರಿಯಲೈಸ್ ಮಾಡಿಕೊಂಡು ಬಾಕಿ ದಿನಗಳನ್ನ ನಮ್ಮ ಕೈನಲ್ಲಿ ಮಾಡೋಕ್ಕೆ ಎಷ್ಟು ಸಾಧ್ಯನೋ ಅಷ್ಟನ್ನು ಪಾಲಿಶ್ ಮಾಡಿ ಅದನ್ನು ಮಾಡ್ಕೊಂಡು ಹೋಗ್ತಾ ಇರಬೇಕು ಹೊರತು ಅಯ್ಯೋ ನಾನು ಈಗ ಆಗಬೇಕಾಯ್ತು ಆಗಲಿಲ್ಲ ಅಂದ್ಬಿಟ್ಟು ಸೂರ್ಯೋದಯ ಆದಮೇಲೆ ಒಂಥರ ಜೀವನ ಮಾಡೋದು, ಸೂರ್ಯಾಸ್ತಮ ಆದಮೇಲೆ ಒಂಥರ ಅದೆಲ್ಲ ಇದು ಮಾಡ್ಕೊಳಕ್ಕೆ ಹೋಗ್ಬಾರ್ದು. ದೇವರೇ ನನ್ನ ಕಾಲು ಕೈ ಚೆನ್ನಾಗಿದೆ, ಎಲ್ಲೋ ಹೋಗ್ತಾ ಇರ್ತಾನೆ, ಎರಡು ಕೈ ಇಲ್ಲ ಭಿಕ್ಷೆ, ಅಯ್ಯೋ ಭಗವಂತ ಥ್ಯಾಂಕ್ ಯು ರನ್ನ, ಎಂಥ ಅದೃಷ್ಟವಂತ ನಾನು, ಐ ಆಮ್ ಮೋರ್ ದೆನ್ ಎ ಕರೋಡ್ಪತಿ. ನನಗೆ ಎಲ್ಲ ಭಗವಂತ ಕೊಟ್ಟಿದ್ದಾನೆ. ಭಗವಂತ ನೀವು ಕೊಟ್ಟಿದ್ದೆ, ಕಾಲು ಕೊಟ್ಟಿದ್ದು, ಕೈ ಕೊಟ್ಟಿದ್ದು, ಕಣ್ಣು ಕೊಟ್ಟಿದ್ದು, ಮೂಗು ಕಿವಿ ಕೊಟ್ಟಿದ್ದೆ, ನೀನು ಬ್ರೈನ್ ಕೊಟ್ಟಿದ್ದು, ನೀನು ಉಪಯೋಗಿಸಿ, ನಿನ್ನ ಚಾತುರ್ಯ ಉಪಯೋಗಿಸಿ, ನಿನ್ನ ಶಕ್ತಿ ಮೀರಿ ದುಡಿದು ನೀನು ಸಂಪಾದನೆ ಮಾಡೋದು. ಆ ಸಂಪಾದನೆ ಅದಕ್ಕೆಲ್ಲ ಮರ್ಯಾದೆಗೆ ಸಂಪಾದನೆ ಅವ್ನು ಕೊಟ್ಬಿಡ್ತಾನೆ. ಬಟ್ ಇನ್ನೇನೋ ಆಗಬೇಕು, ಇನ್ನೇನೋ ಇದಾಗಬೇಕು, ಅದಕ್ಕೊಂದು ಅದೃಷ್ಟ ಬೇಕೇ ಬೇಕು. ಎಸ್ ಸರ್, ಇವತ್ತಿಗೆ ಎಷ್ಟು ಬ್ಯುಸಿ ಇದ್ದೀರಿ ಸರ್? ಎಷ್ಟು ಬ್ಯುಸಿ ಇದ್ದೀರಾ? 6 ಪಿಕ್ಚರ್ ನಂದು ರೆಡಿ ಆಗಿದ್ದಾವೆ ರಿಲೀಸ್ಗೆ. ಸೂಪರ್. 2 ಪಿಕ್ಚರ್ ಶೂಟಿಂಗ್ ನಡೀತಾ ಇದೆ. ಅದು ಕ್ಲೈಮ್ಯಾಕ್ಸ್ ಅದು ಇದು ಮಾಡಬೇಕು. ಮುಂದೇನಾಗುತ್ತೆ ಅಂತ ಗೊತ್ತಿಲ್ಲ. ನಾ ಎಷ್ಟಿದು ಅಂದರೆ ಏನಪ್ಪ ಇದು ಏನು ಇದು ಯಾವುದು ಫಿಲ್ಮೇ ಇಲ್ಲ ಅಂದು 1 ವಾರದಲ್ಲಿ 3 ಪಿಕ್ಚರ್ ಬುಕ್ ಆಗಿಬಿಡೋದು. ವೆರಿ ನೈಸ್. ವರ್ಷಕ್ಕೆ 8-9 ಪಿಕ್ಚರು. ಯಾಕಂದರೆ ವಿಷ್ಣುವರ್ಧನ್ ಅವ್ರು ಇರ್ಬೋದು, ದೇವ್ ಇರ್ಬೋದು, ಮಹಾಲಕ್ಷ್ಮಿ ಇರ್ಬೋದು, ಅಂಬರೀಷ್ ಇರ್ಬೋದು, ಅವರೆಲ್ಲ 2 ಪಿಕ್ಚರ್, ಒಂದೊಂದು ಪಿಕ್ಚರ್ ಮಾಡಿದ್ರೆ ವರ್ಷಕ್ಕೆ ಅವ್ರ ಜೊತೆ ಅಷ್ಟು ಜನ ಜೊತೆ ನಾನು ಇರ್ತಿದ್ದೆ. ಕರೆಕ್ಟ್. ಅಷ್ಟು ಇದಾಗುತ್ತೆ. ಕಾಮಿಡಿಯನ್ಸ್ಗೆ ವಿಲನ್ಸ್ಗೆ ಅದೊಂದು ವರ. ಅದೊಂದು ಎಲ್ಲರ ಜೊತೆನೂ ಇರ್ತಾರೆ. ಎಲ್ಲ ಒಂದು ದಿವಸದಲ್ಲಿ 3 ಪಿಕ್ಚರ್ ಅಟೆಂಡ್ ಮಾಡಿದ್ದೀನಿ. ಹೌದಾ? ಅಲ್ಲಿ ಡೈರೆಕ್ಟರ್ ಹತ್ರ ರಿಕ್ವೆಸ್ಟ್ ಮಾಡಿಕೊಂಡು ಇಲ್ಲಿ ಹೋಗಿ, ಇಲ್ಲಿ ಡೈರೆಕ್ಟರ್ ಹತ್ರ ಇನ್ಯಾರೋ ಬಂದು ಮ್ಯಾನೇಜರ್ ರಿಕ್ವೆಸ್ಟ್ ಮಾಡ್ಕೊಂಡು ಕರ್ಕೊಂಡು ಅಲ್ಲೆಲ್ಲ ಇನ್ನೊಂದು ಶೂಟಿಂಗ್ ಹೋಗಿ ಆ ಥರ. ಬಟ್ ಐ ಟು ಎಂಜಾಯ್ ವರ್ಕಿಂಗ್. ಯಾವತ್ತೂ ಅಯ್ಯೋ ಏನಪ್ಪ ಇದು ನಾನು ಯಾವತ್ತೂ ಬೇಜಾರು ಮಾಡ್ಕೊಂಡು, ನನಗೆ ಕೆಲಸ ಬಂದರೆ ಇವಾಗ ಮೊನ್ನೆನೂ ಒಂದು ಕ್ಲೈಮ್ಯಾಕ್ಸ್ ಒಂದಿಗೆ 3-4 ದಿವಸ ನೈಟು ಚಳಿನೇ. ಪಾಪ ಹೆಣ್ಮಕ್ಳು ಅವ್ರು ಇನ್ನೂ ಶಾಲು ಹೊತ್ಕೊಂಡಿದ್ರೆ, ಅಪ್ಪ ನೀವು ಹೊತ್ಕೊಳ್ಳಿದ್ದು ಅಂತ ಅವ್ರು ತಂದು ಮಾಡ್ತಾರೆ. ಇನ್ಯಾರು ಈ ಹೊಗೆ ಆಗೋದು ಮಾಡ್ಲಿನಲ್ಲಿ ಕೆಂಡ ಇಟ್ಕೊಂಡಿರ್ತಾರಲ್ಲ, ಅವ್ನು ಬಂದು ಅಣ್ಣ ಬನ್ನಿ ಇಲ್ಲಿ ಕುಂತ್ಕೊಳ್ಳಿ ಅಣ್ಣ ಅಂತ ಅಲ್ಲಿ ಕುಂಡ್ರಿಸ್ತಾರೆ. ಅಫ್ಕೋರ್ಸ್ ಕಾರವನ್ನು ಇತ್ತು, ಬಟ್ ಐ ಲವ್ ಟು ಬಿ ವಿತ್ ಎವ್ರಿಬಡಿ ಆ್ಯಂಡ್ ವಾಚ್ ವಾಟ್ ಅದರ್ಸ್ ಆರ್ ಡೂಯಿಂಗ್. ನನಗೆ ಮೊದಲಿಂದ ಒಂದು ಅಭ್ಯಾಸ ಏನಪ್ಪ ಅಂದರೆ, ಇವಾಗ ಅಶ್ವಥ್ ಅವ್ರ ಕಾಂಬಿನೇಷನ್ ಅಲ್ಲ, ಬಾಲಣ್ಣ ಅವ್ರ ಕಾಂಬಿನೇಷನ್ ಅಲ್ಲ, ಅಂಬರೀಷ್ ಅವ್ರ ಕಾಂಬಿನೇಷನ್ ಏನೋ ಮಾಡ್ತಿದ್ರೆ ನಾನು ಶಾರ್ಟ್ ಮುಗಿಸ್ಕೊಂಡು ಹೊರಗಡೆ ಹೋಗ್ತಿರಲಿಲ್ಲ. ನಾನು ಅಲ್ಲೇ ಹಾಕ್ಕೊಂಡು ಅಷ್ಟು ವಾಚ್ ದೇರ್ ಇದು ಆ ಡೈಲಾಗ್ ನಾನು ಹೇಳ್ತಾ ಇದ್ದೆ. ಅಂದರೆ ಅವ್ರು ಮಾಡೋದು ನೀವು ಒಂದು ಅವ್ರೇನಾದರೂ ಇದು ಮಾಡಿದ್ರೆ, ದಿಸ್ ಆ್ಯಕ್ಟಿಂಗ್ ಈಸ್ ನಥಿಂಗ್ ಬಟ್ ಅಬ್ಸರ್ವೇಷನ್, ಡೆಡಿಕೇಶನ್, ಕಾನ್ಸಂಟ್ರೇಷನ್ ಆ್ಯಂಡ್ ಇಂಪ್ರೂವೈಸೇಷನ್ ಅಷ್ಟೇ. ಅದನ್ನು ಒಂದು ನಿಯತ. ಐ ಎಂಜಾಯ್ಡ್ ಮೈ ಜರ್ನಿ ಆ್ಯಸ್ ಎನ್ ಆ್ಯಕ್ಟರ್. ಐ ಹ್ಯಾವ್ ಎಂಜಾಯ್ಡ್. ಓನ್ಲಿ ಥಿಂಗ್, ದೇವ್ರಿಗೆ ಏನಾದರೂ ನೀವು ಏನು ಬೇಡ್ತೀರಾ ಅಂದರೆ, ಪಾಪ ಹುಡುಗನಿಗೆ ಒಂದು ದಾರಿ ತೋರಿಸ್ಬಿಡಪ್ಪ ಹತ್ಬಿಟ್ರೆ ಇನ್ನು ನೋಡಬೇಕು ಅಷ್ಟೇ. ಮಕ್ಕಳಿಗೆ ತಂದೆ ತಾಯಿಗೆ ಮಕ್ಕಳು ತಮ್ಮ ಕಣ್ಣು ಮುಂದೆ ಸೆಟ್ಲ್ ಆಗಿಬಿಟ್ಟು ನಗ್ನಗ್ತಾ ಇದ್ದರೆ ದಟ್ ಈಸ್ ಹೆವೆನ್, ಸ್ವರ್ಗ ಸರ್. ಅದು ಏನು ಒಂದು ದಿವಸ ಬೆನ್ಸ್ ತೊಗೊಂಬಂದು ಪಾಪ ಬಾಡ ಬೆನ್ಸ್ ಕಮ್ ನೋ ಫಾರ್ ಎ ರೌಂಡ್ ಅಂದರೆ ಸೂಪರ್ ಕಂದ, ಅದೇ ಸ್ವರ್ಗ, ಆರಾಮಾಗಿದೆ, ಅದೇ ಸ್ವರ್ಗ. ಎಸ್ ಸರ್, ತುಂಬ ಖುಷಿ ಆಯಿತು. ನಿಮ್ಮ ಜರ್ನಿಯ ಸಾಕಷ್ಟು ಏರಿಳಿತಗಳನ್ನು ಇವತ್ತಿನ ದಿನ ನಾವು ಮಾತಾಡಿದ್ವಿ. ಯಾವಾಗಲೂ ಒಂದು ಮಾತಿರುತ್ತೆ ಸರ್, ಇದು ನಿಮ್ಮದೇ, ಆದರೆ ನಿಮಗಿಂತ ಜಾಸ್ತಿ ಬೇರೆಯವ್ರು ಯೂಸ್ ಮಾಡ್ತಾರೆ ಅಂತ. ಇವತ್ತು ನಿಮ್ಮದೇ, ನೀವು ಜಾಸ್ತಿ ಯೂಸ್ ಮಾಡಿದ್ದೀರಿ. ಏನು ಹೇಳಿ ಸರ್? ಗೊತ್ತಾಗಲಿಲ್ಲ. ನಿಮ್ಮ ಹೆಸರನ್ನ ಕೀರ್ತಿ ನಾನು ಹೆಸರು ನಾನೇ ಕೂಗಿರಲಿಲ್ಲ ಇಷ್ಟು ದಿವಸ. ಅದು ನಿಮ್ಮದೇ, ಜಾಸ್ತಿ ಉಪಯೋಗಿಸಲ್ಲ. ರಿಯಲಿ ಐ ಆಮ್ ಹ್ಯಾಪಿ. ನೀವು ಕೇಳಿದ ತಕ್ಷಣ ನಾನು ಒಪ್ಕೊಂಡು ಕಾರಣನೂ ಇದೆ ಇರ್ಬೋದು. ನಾನು ಅನ್ಕೊತೀನಿ, ನಾನು ಯಾವಾಗಾದರೂ ನಿಮ್ಮನ್ನು ಸ್ಕ್ರೀನ್ ಮೇಲೆ ನೋಡಿದಾಗ ಪಾಪ ಈ ಮನುಷ್ಯ ಇಷ್ಟು ಸಾಫ್ಟಾಗಿ ಇಷ್ಟು ಚೆನ್ನಾಗಿ ಮಾತಾಡ್ತಾರೆ, ಇವರು ಕಿರಿಕ್ ಅಂತ ಯಾರು ಹೆಸರು ಇಟ್ಟರು? ನಾನೇನೋ ರೇಪ್ ಮಾಡಿದ್ದೀನಿ, ಜನ ನೋಡಿದ್ದಾರೆ, ಓಕೆ ನನಗೆ ಹೇಳ್ಬೋದು ಒಬ್ಬ ಇವನು ವಿಲ್ಲನ್ನು ದುಷ್ಟ ಬ್ಯಾಡ್ ಮ್ಯಾನ್ ಅಂತೇಳಿ. ಪಾಪ ಇವರು ಕಿರಿಕ್ ಅಂತ ಯಾರು ಇಟ್ಟರು ಅಂತೇಳಿ ನಾನು ಅನ್ಕೊತಾ ಇದ್ದೆ. ಅದು ನೋಡಿ ಇವಾಗ ಕೂಡ ಬಂದಿತ್ತು ನೋವು ಈಚೆದಗಳೆಲ್ಲ. ಅದು ವೆರಿ ರೇರ್ ಸರ್. ಗಾಡ್ ಬ್ಲೆಸ್, ದೇವ್ರು ಒಳ್ಳೇದು ಮಾಡಲಿ, ನಿಮ್ಗೆ ಒಳ್ಳೆ ಯಶಸ್ಸು ಸಿಗಲಿ, ಹೀಗೆ ಒಳ್ಳೊಳ್ಳೆ ಕೆಲಸ ಮಾಡ್ತಾ ಬನ್ನಿ. ನಿಮ್ಗೆ ಒಳ್ಳೊಳ್ಳೆ ಆ್ಯಕ್ಟ್ ಮಾಡಲಿಕ್ಕೂ ಒಳ್ಳೊಳ್ಳೆ ಇದು ಸಿಗಲಿ, ಆಪರ್ಚುನಿಟಿ ಸಿಗಲಿ. ಬಿಕಾಸ್ ಐ ನೋ ಯು ಆರ್ ಎ ಗುಡ್ ಆರ್ಟಿಸ್ಟ್. ಅದು ಆಪರ್ಚುನಿಟಿ ಬೇಕಷ್ಟೇ, ಬರುತ್ತೆ. ಆ ನಂಬಿಕೆನಲ್ಲಿದೆ ಅಷ್ಟೇ. ನಂಬಿಕೆನೇ ಸರ್ವಸ್ವ. ಏನಿದೆ
ಥ್ಯಾಂಕ್ ಯು ಥ್ಯಾಂಕ್ ಯು ಸರ್. ಯಾವಾಗ ಏನೇ ಕಷ್ಟ ಬಂದರೂ ಒಂದು ಸಾರಿ ಅಪ್ಪ ಅಮ್ಮನ ಜ್ಞಾಪಿಸ್ಕೊಳ್ಳಿ, ಎಲ್ಲ ದೂರ ಆಗೋಗ್ಬಿಡುತ್ತೆ. ಎಲ್ಲಿದ್ದರೂ ಸರಿ, ಸುಮ್ಮನೆ ಬೆಳಗ್ಗೆ ಎದ್ದು ಬೆಡ್ ಮೇಲೆ ಮಾತೃದೇವ ಬಾ, ಪಿತೃದೇವ, ಗುರುದೇವ ಬಾ, ಏನಮ್ಮ ಯಾಕಮ್ಮ ಈ ಥರ ಪ್ರಾಬ್ಲಮ್ಗಳು ಆಟೋಮ್ಯಾಟಿಕ್ ಅದೆಲ್ಲ ಮುಗಿತಾ ಬಿಟ್ಟರೆ ಆಮೇಲೆ ನಿಮ್ಮಿಷ್ಟ ದೇವತೆಗಳಿಗೂ ಹೋಗಿ ಮಾತಾಡ್ಸ್ಕೊಂಬನ್ನಿ. ಏನು ಗುರು ಸುಮ್ಮನೆ ಇದ್ದೀರಾ, ಏನಾದರೂ ಮಾಡಿ ಬಾಸ್ ಅಂತೇಳಿ ತಪ್ಪಿಲ್ಲ. ಯಾಕಂದರೆ ನಾವು ಏನೇ ಮಾತಾಡಿದ್ರು ನಮ್ಮ ಸಂಸ್ಕೃತಿ ಸಂಸ್ಕಾರ ಹೆಂಗಿದೆ ಅಂದರೆ, ಎಲ್ಲಾದರೂ ಒಂದು ದೇವಸ್ಥಾನದ ಒಂದು ಗೋಪುರ ಕಂಡ ತಕ್ಷಣ ತಲೆ ಆಟೋಮೆಟಿಕ್ ಅಲ್ಲಿಗೆ ಹೋಗೇ ಹೋಗುತ್ತೆ, ಕೈ ಎದೆ ಮೇಲೆ ಹೋಗೇ ಹೋಗುತ್ತೆ. ಅದರಿಂದ ಇರೋದ್ರಿಂದ ಆಮೇಲೆ ಯಾವಾಗ ಮನಸ್ಸಿಗೆ ಬೇಕೋ ನಾವು ಹೋಗ್ತಾ ಇರ್ತೀವಿ, ಮಾಡ್ತಾಯಿರ್ತೀವಿ. ಬಟ್ ಇದೆಲ್ಲದಕ್ಕೆ ಮುಂಚೆ ಶಿವನ ಕಷ್ಟ ಬಂದಾಗಲೂ ಅವ್ನು ಹೋಗಿ ಒಂದೇ ಕುಂತಿದ್ದೆ, ತಾಯಿ ಹಿಂದೆ. ಕರೆಕ್ಟ್. ಶನಿ ಹೇಳ್ತಾನಂತೆ, ಏನು ಸಾರ್ ಬರ್ತೀನಿ ಅಂದರೆ ಬರೋದಿಲ್ಲ. ಎಲ್ಲಿ ಸಾರ್ ನೀವು ಅಮ್ಮನಿಂದ ಕುಂತ್ಬಿಟ್ರೆ ನಾನು ಅಮ್ಮನ ಮುಂದೆ ಬರೋಕ್ಕಾಗ್ತದ, ಅಷ್ಟು ಧೈರ್ಯ ಇದೆ ನನಗೆ. ಆಯ್ತು ಬಿಡಿ ಹೋಗಿ ಅಂತ. ಸುಮ್ಮನೆ ಈ ಕಥೆಗಳನ್ನ ಕೇಳಿದ್ರೇ ನಿಮ್ಗೊಂಥರ ಲೈಫಲ್ಲಿ ಕಾನ್ಫಿಡೆನ್ಸ್ ಬರುತ್ತೆ. ಎಸ್ ಐ ವಿಲ್ ಲಿವ್ ಹ್ಯಾಪಿಲಿ ಅಂತ. ನಿಮ್ಗೆ ಹೇಗೆ ಅನ್ನಿಸ್ತು ಸರ್ ಪಾಡ್ಕಾಸ್ಟ್ನಲ್ಲಿ ಇವತ್ತು? ಭಾಳ ನನ್ನ ಪ್ರಕಾರ ಯಾವಾಗಲೂ ರೀಕಾಲ್ ಮಾಡಲ್ಲ ಜೀವನ, ಸಾಕಷ್ಟು ವಿಚಾರಗಳನ್ನು ರೀಕಾಲ್ ಮಾಡಿದ್ರಿ. ಇಲ್ಲ ಒಂದೊಂದು ಸಾರಿ ಏನಾಗುತ್ತೆ, ಹಾಡಬೇಕು ಅನಿಸುತ್ತೆ, ಕೇಳೋರು ಬೇಕಲ್ಲ, ಅಯ್ಯೋ ಅಂದ್ಕೊಂಡು ಹೋಗ್ಬಿಟ್ರೆ ಕಷ್ಟ. ಅಂಥದ್ದು ನಮ್ಮ ಮನಸ್ಸಿನಲ್ಲಿ ಕೆಲವು ಅನಿಸಿಕೆಗಳಿರ್ತವೆ. ಅನಿಸಿಕೆಗಳನ್ನ ಯಾರ ಹತ್ರ ಹೇಳ್ಕೊಳೋದು? ಆಮೇಲೆ ಕೊರಗೇಶ್ಕರ್ನಾಥ ಎಸಿಟ್ಬಿಡ್ತಾರೆ, ಏನಪ್ಪ ಯಾವುದು ಕೊರಗ್ತಾ ಇರುತ್ತೆ. ಸೊ ಇಂಥ ಒಂದು ಆಪರ್ಚುನಿಟಿ ಸಿಕ್ಕಿದಾಗ ನಮಗೆ ಸಿಕ್ಕ ಸಂದರ್ಭಗಳು, ಅದರಲ್ಲಾದ ಕಹಿ ಘಟನೆಗಳಿರ್ಬೋದು, ಸಿಹಿ ಘಟನೆಗಳಿರ್ಬೋದು, ಅದನ್ನು ಹಂಚ್ಕೊಳ್ಳೋಕ್ಕೆ ನಿಮ್ಮಂಥವ್ರದ್ದು ನಮಗೆ ಭಾಳ ಸಹಾಯ ಮಾಡ್ತದೆ. ಥ್ಯಾಂಕ್ ಯು ವೆರಿ ಮಚ್. ಗಾಡ್ ಬ್ಲೆಸ್. ಐ ರಿಯಲಿ ಎಂಜಾಯ್ಡ್ ಯುವರ್ ಪ್ರೋಗ್ರಾಮ್. ದೇವರು ಒಳ್ಳೇದು ಮಾಡಿ. ಥ್ಯಾಂಕ್ ಯು ಸೊ ಮಚ್ ಸರ್. ನಮಸ್ಕಾರ. ಇದಾಗಿತ್ತು ಕೀರ್ತಿರಾಜ್ ಅವ್ರ ಜೊತೆಗಿನ ಮಾತುಕತೆ. ಇಷ್ಟಕ್ಕೆ ಮುಗಿಯಲ್ಲ, ಯಾಕಂದರೆ ಇಡೀ ಜರ್ನಿಯಲ್ಲಿ ಅವ್ರು ಹೇಳ್ತಾ ಬಂದಿದ್ದು ಸಂಗೀತ ನನ್ನ ಆಪ್ತ ಸ್ನೇಹಿತ ಅಂತ. ಅವರೊಂದು ಹಾಡು ಕೇಳ್ತಾ ಕಾರ್ಯಕ್ರಮನ ಮುಗಿಸ್ತಾ ಇದ್ದೀನಿ. ಮುಂದಿನ ಪಾಡ್ಕಾಸ್ಟ್ನಲ್ಲಿ ಮತ್ತೊಂದು ವಿಡಿಯೋ ಜೊತೆಗೆ ನಿಮ್ಗೆ ಸಿಗ್ತೀನಿ. ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ, ಹೇಗೆ ಅನ್ನಿಸ್ತು ಎಪಿಸೋಡು ತಿಳ್ಕೊಂಡು ಹೇಳಿ, ಒಂದಿಷ್ಟು ಜನಕ್ಕೆ ಶೇರ್ ಮಾಡಿ. ಲೋಕದಲ್ಲಿ ಗಂಡು ಹೆಣ್ಣಿಗಾಸರೆ, ಆದರಿಲ್ಲಿ ನಾನು ನಿನ್ನ ಕೈಸರೆ. ಲೋಕದಲ್ಲಿ ಗಂಡು ಹೆಣ್ಣಿಗಾಸರೆ, ಆದರಿಲ್ಲಿ ನಾನು ನಿನ್ನ ಕೈಸರೆ. ಕೂಡಿನಲಿವ ಆಸೆ ಮನದಿ ಮೂಡಿರೆ, ಸುಖವು ಎಲ್ಲಿ ನಾವು ಬೇರೆಯಾದರೆ, ಸುಖವು ಎಲ್ಲಿ ನಾವು ಬೇರೆಯಾದರೆ. ನೀರ ಬಿಟ್ಟು ನೆಲದ ಮೇಲೆ ದೋಣಿ ಸಾಗದು, ನೆಲವ ಬಿಟ್ಟು ನೀರ ಮೇಲೆ ಬಂಡಿ ಓಡದು. ನಿನ್ನ ಬಿಟ್ಟು ನನ್ನ ಬಿಟ್ಟು ನಿನ್ನ ಜೀವನ ಸಾಗದು, ಜೀವನ ಸಾಗದು. ನಾನೇ ಸೇರಿಸ್ಕೊಂಡದ್ದು ಪಾವನ ಆಗದು. ನಮಸ್ಕಾರ ಎಲ್ಲ ವೀಕ್ಷಕರಿಗೆ, ನಮಸ್ಕಾರ. ಥ್ಯಾಂಕ್ ಯು.